ಇವತ್ತು ಹಬ್ಬದ ಪ್ರಯುಕ್ತ ನಾವು ಮಾತಾಡೋದಕ್ಕೆ ಮುಂಚೆ ದೀಪವನ್ನು ಬೆಳಗೋಣ. ಓಕೆನಾ? ಬನ್ನಿ, ಎಲ್ಲ ಹತ್ರ ಬನ್ನಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಮ್ಮ ಈ ಹಬ್ಬವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಹಾಗೂ ಸ್ವಾಗತವನ್ನು ಕೋರ್ತಾ, ಈ ವಿಶೇಷತೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಯಾವುದೇ ಒಂದು ಹಬ್ಬ ಇರಲಿ ಇದರಲ್ಲಿ ಸಂತೋಷವನ್ನು ಹಂಚ್ಕೊಳ್ಳೋದು ಬಹಳ ಮುಖ್ಯ. ಎಸ್ಪೆಷಲಿ ನಮ್ಮ ಛೋಟಾ ಚಾಂಪಿಯನ್ ಹಬ್ಬ ಅನ್ನೋದೇನಿದೆ, ಇದರಲ್ಲಿ ಪ್ರತಿಯೊಬ್ಬರಿಗೂ ಅನ್ಲಿಮಿಟೆಡ್ ಫನ್ ಅನ್ನೋದು ಇರುತ್ತೆ. ಈ ಸಂತೋಷವನ್ನು ಹಂಚ್ಕೊಳ್ಳೋದಕ್ಕೇನೆ ನಾವೆಲ್ಲರೂ ಇವತ್ತು ಸೇರಿದ್ವಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಧೋತಿ ಮತ್ತು ಶರ್ಟ್ ಅರ್ಪಿಸುವ ಛೋಟಾ ಚಾಂಪಿಯನ್ ಚಿಕ್ಕವ್ರ ಮಸ್ತಿ ದೊಡ್ಡವ್ರ ಕುಸ್ತಿ ಸೀಸನ್ 2 ಪವರ್ಡ್ ಬೈ ಹಿಂದೂಸ್ತಾನ್ ಇನ್ಫೋಕಾಮ್ ಇಂಡಿಯಾ ಲಿಮಿಟೆಡ್. ಸೊ ಇವತ್ತಿನ ಮೊದಲನೇ ಛೋಟಾ ಚಾಂಪಿಯನ್ ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಇವತ್ತಿನ ಮೊದಲನೇ ಛೋಟಾ ಚಾಂಪಿಯನ್ ಶಿಖರ. ಎಲ್ಲರ ಪ್ರೀತಿಯ ಈ ನಮ್ಮ ಬೇಬುಗೆ ಸೈಕಲ್ ರೇಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಜೀ ಕನ್ನಡದಲ್ಲಿ ಬರೋ ಎಲ್ಲಾ ಧಾರಾವಾಹಿಗಳು ಇವಳು ಬಾಯಲ್ಲೇ ಇವೆ. ಮ್ಯೂಸಿಕ್ ಹಾಕಿದ್ರೆ ಸಾಕು ಥಕ್ಕ ಥೈ ಅಂತ ಶುರು ಮಾಡೋ ಈ ಬೆಂಗಳೂರ ಪುಟಾಣಿ ಆಗ್ತಾಳ ಇಂದು ಮಹಾರಾಣಿ. ಓಕೆ, ಶಿಖರ ರೆಡಿ ಆಗಿದ್ದಾಳೆ. ಅವ್ರ ಅಪ್ಪ ಅಮ್ಮನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಅಪ್ಪ ಅಮ್ಮ ಸೋಮಶೇಖರ್ ಅಂಡ್ ನವ್ಯ. ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೆ. ಹ್ಯಾಪಿ ಯುಗಾದಿ. ಕೈ ಕೊಡ್ಬೇಕು ಪ್ಲೀಸ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ತಮಗೂ ಕೂಡ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ ಶಿಖರ, ನಿನಗೆ ಟಿವಿ ಅಂದ್ರೆ ತುಂಬಾ ಇಷ್ಟನಾ? ಹಾ, ಇವಾಗ ಜೀ ಕನ್ನಡದಲ್ಲಿ ಯಾವ್ಯಾವ ಸೀರಿಯಲ್ ಬರುತ್ತೆ ಗೊತ್ತಾ ನಿಂಗೆ? ಹೇಳು ನೋಡೋಣ. ಭಾರತಿ ಅತ್ತೆ ಮಧುರ ಅನುರಾಗ, ಇಶಾತಮ, ಪುನವೇ ಬಾಬಾ, ಪಾಂಡುರಂಗ ವಿಠಲ, ಸಿಐಡಿ ಕರ್ನಾಟಕ, ರಾಧ ಕಡೆನ, ಛೋಟಾ ಚಾಂಪಿಯನ್. ಆಕ್ಚುಲಿ ಅವ್ಳು ಟಿವಿ ನೋಡಲ್ಲ, ಅದು ಅಡ್ವರ್ಟೈಸ್ ಮಧ್ಯ ಛೋಟಾ ಚಾಂಪಿಯನ್ ಬರ್ತಾ ಅಡ್ವರ್ಟೈಸ್ ತೋರ್ಸ ಅದನ್ನ ನೋಡಿ ಶಿಯರ್ಸ್ ಪ್ರಾಕ್ಟೀಸ್. ಎಲ್ಲಾದ್ರೂ ನನಗೆ ಒಂದೇ ಒಂದು ಭಯ ಇತ್ತು, ಛೋಟಾ ಚಾಂಪಿಯನ್ ಎಲ್ಲಿ ಮರಿತಾಳೆ ಅಂತ. ಅದನ್ನು ಹೇಳ್ಬಿಟ್ಲು. ಥ್ಯಾಂಕ್ ಯು ಚಿನ್ನ, ಮಾನ ಮರ್ಯಾದೆ ಉಳಿಸಿದ್ಯಾ ನೀನು. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಆಟವನ್ನು ಶುರು ಮಾಡೋಣ. ಹಬ್ಬದ ಪ್ರಯುಕ್ತ ತಾವಿಬ್ರು ಸೂಪರ್ ಸುಪ್ರೀಮ್ ಆಗಿ ರೆಡಿಯಾಗಿ ಬಂದಿದ್ದೀರಾ. ಈಗ ಆಟವನ್ನು ಶುರು ಮಾಡೋಣ. ಮೊದಲನೇ ಸುತ್ತು ಜಿಲೇಬಿ ಅಂದ್ರೆ ಜೆಂಟ್ಲ್ಮೆನ್, ಲೇಡಿ ಅಂಡ್ ಬೇಬಿ. ಸೊ ಜೆಂಟಲ್ಮೆನ್ ಅಂಡ್ ಲೇಡಿ ಆರ್ ರೆಡಿ, ಬೇಬಿ ಇಸ್ ಆಲ್ಸೋ ರೆಡಿ. ಯಾರು ಆಟದ ಮನೆಗೆ ಹೋಗ್ತೀರಾ? ಯಾರೆಲ್ಲಿ ಇರ್ತೀರಾ? ನಾ ಹೋಗ್ತೀನಿ. ಸೋಮಶೇಖರ್ ಅವರೇ, ಒಂದು ಅದ್ಭುತವಾದಂತ ಒಂದು ಆಟ ಡಿಸೈನ್ ಮಾಡಿದೀವಿ. ಓಕೆ, ಎಸ್ಪೆಷಲಿ ನಿಮ್ಮ ಮಗಳಿಗೋಸ್ಕರನೇ. ಓಕೆ, ಸೊ ನಂಬರ್ ಮ್ಯಾಚ್ ಮಾಡೋದಕ್ಕೆಲ್ಲ ಬರುತ್ತಲ್ವಾ? 1 2 3 ಎಲ್ಲ ಗೊತ್ತಲ್ವ ಅವಳಿಗೆ? ವೆರಿ ಸಿಂಪಲ್. ಆಟದ ಮನೆ ತೋರಿಸ್ತೀನಿ. ಆಟದ ಮನೆ ನೋಡಿಪ್ಪ. ಸೊ ಇಲ್ಲಿ ಆಟದ ಮನೆಯಲ್ಲಿ ಏನು ಅಂದ್ರೆ ವಿಶೇಷತೆ ಏನು ಅಂದ್ರೆ, ಅದರಲ್ಲಿ ನೀವು ಗಮನಿಸ್ಬೋದು, 1 ವಾಟರ್ ಮೆಲನ್ ಇದೆ, 2 ತೆಂಗಿನಕಾಯಿ ಇದೆ, 3 ಸೌತೆಕಾಯಿ ಇದೆ, ಆಮೇಲೆ 4 ಬಾಳೆಹಣ್ಣು, 5 ಆರೆಂಜು, ಈ ತರ 1 to 9. ಓಕೆ ಓಕೆ, ನಾವು ಅದನ್ನ ಜೋಡಿಸಿಟ್ಟಿದೀವಿ. ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಂಬರ್ ಮ್ಯಾಟ್ಗಳು ಕಾಣಿಸ್ತಾ ಇದೆ ಅಲ್ಲಿ. ಹೌದು. ಓಕೆ, ಸೊ ನಿಮ್ಮ ಮಗಳು ಏನ್ ಮಾಡ್ಬೇಕು ಅಂದ್ರೆ, ನಂಬರ್ ಮ್ಯಾಟ್ 1 ಆರೆಂಜ್ ಹತ್ರ ತಗೊಂಡ್ಬಂದಿಡ್ಬೇಕು. ಸಾರಿ, ವಾಟರ್ ಮೆಲನ್ ಹತ್ರ. 2 ನಂಬರ್ ಮ್ಯಾಟ್ ನ ತೆಂಗಿನಕಾಯಿ ಹತ್ರ ತರಬೇಕು. 3 ನ ಸೌತೆಕಾಯಿ ಹತ್ರ ತರಬೇಕು. ಸೊ ರೆಸ್ಪೆಕ್ಟಿವ್ ನಂಬರ್ ಮ್ಯಾಟ್ಸ್ ನ ಆ ವಸ್ತುಗಳು ಎಷ್ಟಿದೆ, ಆ ತರಕಾರಿಗಳು ಅಥವಾ ಹಣ್ಣು ಎಷ್ಟಿದೆ ಅಲ್ಲಿಗೆ ತಗೊಂಡೋಗಿ ಇಡಬೇಕು. ಓಕೆನಾ? ಇದು ಆಟ. ಈಗ ನಾನು ನಿಮ್ಗೆ ಕೇಳುವಂತ ಪ್ರಶ್ನೆ, ನಿಮ್ಮ ಮಗು 90 ಸೆಕೆಂಡ್ಗಳಲ್ಲಿ ಎಷ್ಟು ನಂಬರ್ಗಳನ್ನ ಹೊಂದಿಸಬಹುದು? 90 ಸೆಕೆಂಡ್. 90 ಸೆಕೆಂಡ್. 0 to 2, 3 to 5, 6 to 8 ಎಲ್ಲವನ್ನು. 6 to 8. ಚಿನ್ನಿ ಎಷ್ಟಮ್ಮ? 6 to 8. ಓ, ಎಲ್ಲ ಇವರೆಲ್ಲ ಮಾತಾಡ್ಕೊಂಡ್ ಬಂದಿದ್ದಾರೆ ಫ್ಯಾಮಿಲಿ ಪ್ಯಾಕೇಜ್ ಇವರು. 6 ರಿಂದ 8. ಹೌದು. ಓಕೆ, ಬಜರ್ ಫ್ರೀಸ್ ಮಾಡ್ತೀರಾ? 1 2 3 ಬಜರ್.
ಓಕೆ 6 to 8 ಅಂತ ಹೇಳಾಗೋಗಿದೆ. ಫಸ್ಟ್ ಬಂದ ನಂಬರ್ ಮ್ಯಾಟ್ ತಗೊಂಡಿದ ತಕ್ಷಣ ಟೈಮ್ ಕೌಂಟ್ ಆಗುತ್ತೆ. ಓಕೆ, ಅಲ್ಲಿಂದ 90 ಸೆಕೆಂಡ್ಸ್. ಆಲ್ ದ ವೆರಿ ಬೆಸ್ಟ್. ಕರೆಕ್ಟ್ ಆಗಿ ಮ್ಯಾಚ್ ಆದ್ರೆ 5,000 ರೂಪಾಯಿ, ಇಲ್ಲ ಅಂದ್ರೆ ಹೊಗೆ. ಆ ಆಟದನೇ ಪ್ಲೀಸ್. ನಿಮ್ ವೈಫ್ ಒಂದು 4 hours ತಗೊಂಡಿರ್ತಾರಲ್ಲ ರೆಡಿ ಆಗಕ್ಕೆ ಇವತ್ತು? ಇಲ್ಲ, ಬೇಗ ರೆಡಿ ಆದ್ಲು, ನನ್ಕಿಂತ ಮುಂಚೆ ಅವಳೇ ರೆಡಿ ಆದ್ಲು. ಅಂದ್ರೆ ನೀವು 4 hours ಲೇಟ್ ಆಗೋದ್ರಿ ಮನೆಗೆ, ಅದು ಮ್ಯಾಟ್ರು. ಇದು ಯಾವ ನಂಬರ್? ಸ್ಟಾರ್ಟ್ ಆಗಿದೆ. ಏನಿದೆ ಒನ್ನು? ಏನಿದೆ ಒಂದು? ಎಲ್ಲಿ ಇಟ್ಬಿಟ್ಟು ಬರ್ತೀವಿ? ಹೋಗು. ಬರೀ ಒಂದೇ ಒಂದು ಏನಿಟ್ಟಿದ್ದಾರೆ? ಒಂದೇನಿದೆ? ಇಲ್ಲಿ ಇನ್ನೊಂದು ಬೋರ್ಡ್ ತಕ್ಕೊಡು. ತಕ್ಕೊಡು ಬೇಗ ಬೇಗ. ಯಾವ ನಂಬರ್ ಇದು? ವೆರಿ ಗುಡ್. ಏನಿಟ್ಟಿದ್ದಾರೆ? 4. ಕೌಂಟ್ ಮಾಡಿ. ಎಲ್ಲಿದೆ? ಏನಿದೆ 4? ಇಟ್ಬಿಟ್ಟು ಇದ್ಯಾವ ನಂಬರ್? ವೆರಿ ಗುಡ್. 6 ಏನಿಟ್ಟಿದ್ದಾರೆ? 25 ಸೆಕೆಂಡ್ ಆಗಿದೆ. 6 ಮುಂದೆ ಹೋಗಿ ನೋಡು. ಏನಿಟ್ಟಿದ್ದಾರೆ? 6. ನಾಟ್ ದಟ್ ಒನ್. ಕೌಂಟ್ ಮಾಡು ಕ್ಲೀನ್ ಆಗಿ. ಕೌಂಟ್ ಮಾಡಿ. ನಾವು ಕೌಂಟ್ ಮಾಡ್ತಾ ಇದ್ದೀವಿ. 40 ಸೆಕೆಂಡ್ಸ್ ಆಗಿದೆ. ಎಷ್ಟಿದೆ? ಕ್ಲೀನ್ ಆಗಿ ಕೌಂಟ್ ಮಾಡು. ಯಾವ್ದಿದೆ? ಮತ್ತೆ ಇದನ್ನ ಎಲ್ಲಿಗಿಡ್ತೀಯಾ? ಎಲ್ಲಿಗಿಡ್ತೀಯಾ ಇದನ್ನ? ಎಲ್ಲಿಗಿಡ್ತೀಯಾ? ಹಾ ಸರಿ ತಗೋ. ಇಟ್ಬಿಡ್ಬಾ. ಇದ್ಯಾವ ನಂಬರ್? ಇಟ್ಬಿಡ್ಬಾ ಬೇಗ. ಕೆಳಗಡೆ ಕಮ್ಮಿ ನಂಬರ್ ಇದೆ ಕೊಡ್ರಿ. 2 3 ಕೊಡ್ರಿ. ಏಯ್ ಸೀಟ್ ಪ್ರಾಪರ್ಲಿ. ಯಾವ ನಂಬರ್ ಇದು? ಏನಾ? ಏನಿದೆ? 7 ಹುಡುಕು. 7 ಏನಿಟ್ಟಿದ್ದಾರೆ? ಇನ್ನು 20 ಸೆಕೆಂಡ್ ಇದೆ. ಕಮ್ ಆನ್ ಬೇಬು. 7 ಇದೆಯಾ? 20 seconds. 7 ಇದೆಯಾ ಅದು? ಅಯ್ಯಯ್ಯೋ 7 ಇಲ್ಲ ಅಲ್ಲ? ಮತ್ತೆ ಅದಕ್ಕೆ ಯಾವ್ದಾದ್ರು ಬೇರೆ ಕೌಂಟ್ ಮಾಡು. ಏನಿದೆ 7? ಬೇರೆ ಯಾವ್ದಾದ್ರು ಕೌಂಟ್ ಮಾಡು. ಸರಿ, ಎಲ್ಲಿ ಇಟ್ಬಿಟ್ಟು ನಿಂಗೆ ಯಾವ್ದು? ಬಾ ಇಲ್ಲಿ. ನಂಬರ್. ಓಕೆ, ಲಾಸ್ಟ್ 10 ಸೆಕೆಂಡ್ಸ್. 9 ಏನಿದೆ? 10 ಏನಿದೆ? 9 8 ಸರಿ ನೋಡು. 9 ಏನಿಟ್ಟಿದಾರಲ್ಲ ಐಟಮ್ಸ್ ಏನಿದೆ ನೋಡು. 5 ನೋಡು ಏನಿಟ್ಟಿದ್ದಾರೆ. 9 3 ಇಟ್ಬಿಟ್ಟು 1. ವೆರಿ ಸಿಂಪಲ್ ಗೇಮ್ಸ್. ಮಕ್ಕಳಿಗೆ, ಎಸ್ಪೆಷಲಿ ಆ ವಯಸ್ಸಿನ ಮಕ್ಕಳಿಗೆ ಮ್ಯಾಚ್ ದ ಫಾಲೋಯಿಂಗ್ ಅಂತ ಆಟವನ್ನು ಆಡಿಸ್ತಾರೆ. ಸೊ ಅದನ್ನೇ ನಾವು ಇಲ್ಲಿ ಮಾಡಿಸಿದ್ವಿ. ಒಟ್ಟಿನಲ್ಲಿ ಆಗಲಿಲ್ಲ. ಇಟ್ಸ್ ಓಕೆ. 5,000 ರೂಪಾಯಿ ಹೋದ್ರೆ ಏನಂತೆ, ಮುಂದಿನ ಸುತ್ತಿನಲ್ಲಿ ಚಾನ್ಸ್ ಇದೆ. ಹೌದು. ಓಕೆ ಓಕೆ. ಬಡ್ರಿ ಹಂಡ್ಲು. ಥ್ಯಾಂಕ್ ಯು ಸೊ ಮಚ್. ಈಗ ನೆಕ್ಸ್ಟ್ ಬರ್ತಾ ಇರುವಂತಹ ಚೋಟ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ಸುಗತ್. ಈ ವಯಸ್ಸಿಗೆ ನನ್ನ ಲುಕ್ ಬೇರೆನೆ, ನನ್ನ ಸ್ಟೆಪ್ ಬೇರೆನೆ, ನನ್ನ ಮಾತು ಬೇರೆನೆ ಅನ್ನೋ ಈ ನಮ್ಮ ಮೂಡಿಗೆರೆ ಹೊರ ಸಾಕ್ ಮೂಡಿ. ರ್ಯಾಂಪ್ ವಾಕ್ ಅಂದ್ರೆ ನಿದ್ದೆಲು ರೆಡಿ ಅನ್ನೋ ಈ ಗುಡ್ಡು, ಪ್ರಾಗ್ರೆಸ್ ಅಂದ್ರೆ ಕೂತಲ್ಲೇ ಕುಣಿತಾನೆ. ಮ್ಯೂಸಿಕ್ ಹಾಕಿದ್ರೆ ಮೈಕಲ್ ಜಾಕ್ಸನ್ ಆಗೋ ಈ ಹೊರ ಇವತ್ತು 2ರನ್ನು ಗುಣಿಸ್ತಾನ. ಸುಗತಿನ ಅಪ್ಪ ಅಮ್ಮನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಅಜಿತ್ ಅಂಡ್ ನವ್ಯಶ್ರೀ. ಆಟ ಕುಂತು ಲೆಕ್ಕದಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಡಿ ಚಂದನ. ಪ್ರೀತಿಯಲ್ಲಿ ಸರಸಬ್ಯಾಡ, ಸ್ನೇಹದಲ್ಲಿ ವಿರಸಬ್ಯಾಡ, ಜಾಂಡುಡಿ ಚಂದನ. ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಬಾವೆಲ್ಲ ಕಸಕಸಿ. ಯಾರು ಸರ್ ಇವೆಲ್ಲ ಹೇಳ್ಕೊಟ್ಟಿದ್ದು ನಿಮಗೆ? ಪಪ್ಪನ ಮಾಡೋ ಕೆಲಸ ಅಲ್ವ ನಿಮ್ಮ ಅಪ್ಪನ? ಕೇಳು ಕೇಳು. ಇದು ಹೇರ್ ಸ್ಟೈಲ್ ನೀವು ಮಾಡಿಸಿದ ಇಲ್ಲ ನಿಮ್ಮ ಹೆಂಡತಿ ಕೈ ಹಾಕಿ ಹಿಂಗೆ ಎಳೆದಿದ್ದ? ಇಲ್ಲ ಸರ್, ನನಗೆ ಲೈಟ್ ಲೇಟ್ ಆಗ್ಬಿಡ್ತು ಬರಕ್ಕೆ. ಅವಾಗ ಬಾವಿ ತೆಗಿಲಿಲ್ಲ. ಜಟ್ಟಿ ಮೇಲೆ ಮಕ್ಕಳನ್ನ ಎಗಣಕ್ಕ ಪರ್ಚೋಗ್ಬಿಡ್ತಾರೆ. ಪುಣ್ಯಕ್ಕೆ ತಲೆ ಕಚ್ತು, ಎಗಣ ತಲೆ ಕಚ್ತು, ಮೀಸೆ ಗೀಸೆ ಕಚ್ಬಿಟ್ಟಿದ್ರೆ ಅಂತ. ನೀವು ದಯವಿಟ್ಟು ಒಂದು ಕೆಲಸ ಮಾಡಬೇಕು, ಇನ್ಮೇಲೆ ಚೋಟ ಚಾಂಪಿಯನ್ ಶೂಟಿಂಗ್ ಆಗ್ಬೇಕಾದ್ರೆಲ್ಲ ನೀವು ಬರ್ಬೇಕಾಯ್ತಾ? ಯಾಕಂದ್ರೆ ನೆಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತೀರ ನೀವು. ಪ್ಲೀಸ್ ಬನ್ನಿ, ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಓಕೆ, ವೆರಿ ಗುಡ್. ತಮ್ಮಿಬ್ಬರಿಗೂ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು. ಫ್ಯಾಮಿಲಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಮಗಳಿಗೂ ಕೂಡ. ನಮ್ಮ ಮಗಳ ಇನ್ನೂ ಆಗಿಲ್ರಿ. ಸರಿ, ಈಗ ಜಿಲೇಬಿ ಯಾರ ಜೊತೆ ಆಡ್ತೀಯಪ್ಪ ನೀನು? ಮಮ್ಮಿ ಜೊತೆನಾ ಡ್ಯಾಡಿ ಜೊತೆನಾ?
ಮಮ್ಮಿ ಜೊತೆ ಒಂದು ಕಿಚ್ಚು ಕೊಡ್ಬೇಕು ಪ್ಲೀಸ್. ಬಾ ಸರಿ ಓಕೆ. ನಿಮ್ಮ ಫ್ಯಾಮಿಲಿಯಿಂದ ಯಾರ್ಯಾರು ಬಂದಿದ್ದಾರೆ ನೋಡೋಣ. ಅವ್ರು ಯಾರವರು? ಅವ್ರು ಹಿಂದೆ ಕೂತಿಯಾರಲ್ಲ ಅವರು ಅವ್ರೇ ಯಾರು ಹಿಂದ್ಗಡೆ ಇದಾರಲ್ಲ ಅವರು? ಪಿಂಕಿನಾ? ಮಮ್ಮಿನಾ? ನಾನ್ ಪ್ರಿಯಾಂಕಾ, ಅವಂದು ಅತ್ತೆ. ಅವನು ಅತ್ತೆ? ಸುಗತ್ತು ಅತ್ತೆ. ಅವನಿಗಲ್ಲ, ಅವಂದು ಅತ್ತೆ. ಸುಗತ್ತು ಅತ್ತೆ. ಸುಖದ್ಗೆ ಅತ್ತೆ. ಸುಗತ್ಗೆ ಅತ್ತೆ. ಒಂದೊಂದು ಮಳ್ಳ ಅವನು ಅದು ಅನ್ನಕ್ಕೆ. ಸುಗತ್ಗೆ ಅತ್ತೆ. ಅಯ್ಯ ಸುಖತ್ ಅತ್ತೆ. ಸುಗತ್ ಅತ್ತೆ. ಸರಿನಾ? ನಂಗೆ ಗೊತ್ತಿಲ್ಲ, ನೀವು ಸರಿಗಿದ್ದೀರ ಇಲ್ವೋ ನನಗೇನು ಗೊತ್ತು. ಸರಿನಾ ತಪ್ಪ ಅಂತ ನಾನೆಲ್ಲ ಹೇಳಿ ಅಲ್ವಾ ಚಿನಿ? Then I know he gonna do very well and I wish him very all the best. ನಮ್ಮ ತಾಯಣೆಗೂ ನಮಗೆ ಇಂಗ್ಲಿಷ್. ಅವ್ನು ತುಂಬಾ ನಾಟಿ ಅವ್ರ ಪಪ್ಪ ನಂಗೆ ತುಂಬಾ ನಾಟಿ, ಇವ್ರ ಪಪ್ಪ ನಿನ್ಗೆ ಪಪ್ಪನ್ ತರ ಅವನು ತುಂಬಾ ನಾಟಿ. ಅವ್ನು ನೀವೇನ್ ಟಾಸ್ಕ್ ಕೊಟ್ರು ಚೆನ್ನಾಗಿ ಮಾಡ್ತಾನೆ. ಐ ನೋ ದಟ್. ಐ ಆಮ್ ವೆರಿ ಶೂರ್ ಅಬೌಟ್ ದಟ್. ಆಲ್ ದ ಬೆಸ್ಟ್ ಗುಡ್ಡು. ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ, ಹೊಡೆದಾಕ್ಬಿಡ್ತೀನಿ ನಾನು. ಆಯ್ತು, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಏನಂತಾರೆ? ಅದೇ ಏನ್ ಹೇಳೋದು ನಂಗೇನು ಗೊತ್ತು. ಶುಭಾಶಯ. ಶುಭಾಶಯ, ಕಂಗ್ರ್ಯಾಚುಲೇಷನ್. ಆಲ್ ದ ಬೆಸ್ಟ್. ಯಾವ ಊರಿಂದ ಬಂದಿರುತ್ತಾವು? ನಾವು ಚಿಕ್ಕಮಗಳೂರಿಂದ. ಹೌದಾ? ವೆರಿ ಗುಡ್. ಈಗ ಅಮ್ಮನ ಜೊತೆ ಹೋಗ್ತೇನೆ ನೀನು ಆಟದ ಮನೆಗೆ. ಹೇಳು ಮಮ್ಮಿಗೆ ಆಟದ ಮನೆಗೆ ಕರ್ಕೊಂಡು ಹೋಗು ಅಂತ. ಸರಿ, ಈಗ ನಿಮ್ಮ ಮಗನಿಗೆ ಗ್ಯಾಡ್ಜೆಟ್ಸ್ ಅಂದ್ರೆ ಇಷ್ಟನಾ? ಟಾಯ್ಸು ಸಾಕತ್ ಇಷ್ಟನಾ? ಓಕೆ ಸರಿ. ಓಕೆ, ಆಟದ ಮನೆ ತೋರಿಸಿಪ್ಪ. ಓಕೆ, ಆಟದ ಮನೆಯಲ್ಲಿ ಒಂದಷ್ಟು ಆಟದ ಸಾಮಾನುಗಳನ್ನ ಇಟ್ಟಿದ್ದೀವಿ. ಒಂದು 5 ವಿಧವಾದಂಥ ಆಟದ ಸಾಮಾನುಗಳಿದೆ. ಅದರಲ್ಲಿ ಏನೇನಿದೆ ಅಂದರೆ ಏರೋಪ್ಲೇನು, ಕುದುರೆ ಮೇಲೆ ಒಂಟೆ ಮೇಲೆ ಕೂತಿರೋ ಹುಡುಗ, ಒಂದು ಬೆಕ್ಕು, ಪೆಂಗ್ವಿನ್ನು, ಹಸು. ಓಕೆನಾ? ಸೊ ಈಗ ಇಷ್ಟು ವಸ್ತುಗಳಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳ್ತೀವಿ, ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕು. ಓಕೆ ಸರ್. ಪ್ರಶ್ನೆ ಪ್ಲೀಸ್. ಓಕೆ, ನಿಮ್ಮ ಮಗು ಇವುಗಳಲ್ಲಿ ಯಾವ ಗೊಂಬೆಯನ್ನ ಆರಿಸಿಕೊಳ್ಳಬಹುದು? ಒಂಟೆ, ಟಾಕಿಂಗ್ ಟಾಮ್, ಹಸು, ಪೆಂಗ್ವಿನ್, ಏರೋಪ್ಲೇನ್. ಒಂಟೆ, ಅದ್ರಲ್ಲಿ ಲೈಟಿಂಗ್ಸ್ ಇದೆಯಲ್ಲ, ಹಾಗಾಗಿ ಒಂಟೆ ಮೇಲೆ ಹುಡುಗ ಕೂತಿದ್ನಲ್ಲ ಅದು. ಹೌದು. ಓಕೆ, ಫಸ್ಟ್ ಬಂದು ಯಾವ್ದನ್ನ ಮುಟ್ತಾನೆ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋಣ. ಆಮೇಲೆ ಯಾವ್ದಾದ್ರು ಮುಟ್ಕೊಳ್ಳಿ ಯಾವ್ದಾದ್ರು ಎತ್ಕೊಳ್ಳಿ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಯಾವ್ದನ್ನ ಮುಟ್ತಾನೆ ಅಷ್ಟನ್ನ ಮಾತ್ರ ಕನ್ಸಿಡರ್ ಮಾಡೋದು. ಸೊ ನಿಮ್ಮ ಪ್ರಕಾರ ನೀವು ಹೇಳ್ತಾ ಇರೋದು ಒಂಟೆ? ಒಂಟೆ. ಶೋರ್? ಶೋರ್ ಸರ್. ಕರೆಕ್ಟ್ ಆಗಿ ಒಂಟೆಯನ್ನ ಮುಟ್ಟಿದರೆ 5,000 ರೂಪಾಯಿ ನಿಮಗೆ, ಇಲ್ಲ ಅಂದ್ರೆ ಹೊಗೆ. ಓಕೆ, ಬಜರ್ ರೆಡಿ. 1 2 3 ಬಜರ್. ಓಕೆ, ಒಂಟೆಯನ್ನ ನಾವು ಫ್ರೀಸ್ ಮಾಡಾಗಿದೆ. ಸೊ ಇವಾಗ ಅವನ್ನ ಬಿಟ್ಬಿಡೋಣ ಅಲ್ಲಿ ಆಟದ ಮನೆಯಲ್ಲಿ. ಯಾವ್ದನ್ನ ಮುಟ್ತಾನೆ ನೋಡೋಣ. ನೀವು ಒಂಟೆ 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 ಅಂತ ಇರಿ. ಓಕೆ, ಆಲ್ ದ ವೆರಿ ಬೆಸ್ಟ್ ಫಾರ್ 5,000 rupees. ಕಮಾನ್ ಕಮಾನ್. ಅಲ್ಲಿ ಹೋಗಲಿ. ಒಂಟೆ ತಗೊಳ್ಳಿಪ್ಪ. ಯಾವ ತರ್ತೀರಾ? ಈ ಕಡೆ ಒಂಟೆ ಈ ಕಡೆ ತಗೊಳ್ಳಿ. ಬಂದ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. 2ನೇ ಸುತ್ತಿನಲ್ಲಿ ತಾವು ಇನ್ನೂ ಸೂಪರ್ ಆಗಿ ಆಡ್ಬೋದು. ತುಂಬಾ ಆಕ್ಟಿವ್ ಆಗಿದ್ದಾನೆ ಹುಡುಗ. ಓಕೆ, ಶೋರ್, ಸಖತ್ ಬೇಗ ಆಟ ಆಡ್ತಾನೆ. ಓಕೆ, ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಬರ್ತಾ ಇರುವಂತಹ ಛೋಟಾ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ಅಮೋಲಿಕಾ. ನೋಡಿದ್ರೆ ಸಾಕು ಎತ್ತಿ ಮುದ್ದಾಡ್ಬೇಕು ಅನ್ಸೋ ಈ ಮುದ್ದು ಪುಟಾಣಿಗೆ ಮಸಾಲೆ ದೋಸೆ ಅಂದ್ರೆ ಪ್ರಾಣ. ದೇವ್ರ ಮುಂದೆ ಕೂತು ತೊದಲು ಮಾತುಗಳಲ್ಲಿ ದೇವ್ರ ನಾಮ ಹಾಡೋ ಈ ಮಿನಿ ಮೀರಾಬಾಯಿ ತನ್ನ ತುಂಟು ಮಾತುಗಳಿಂದ ಮುಚ್ಚಿಸ್ತಾಳ ಎಲ್ಲರ ಬಾಯಿ. ಅಮೋಲಿಕಾ ಅವರ ಡ್ಯಾಡಿ ಮಮ್ಮಿ ರೆಡಿ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಅಪ್ಪ ಅಮ್ಮ ಸುರೇಂದ್ರ ಅಂಡ್ ಅಕ್ಷತಾ ಫ್ರಮ್ ಬೆಂಗಳೂರು. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು. ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
ಏ ರೀ ನೀವು ಇಷ್ಟು ಚೆನ್ನಾಗಿದ್ದೀರಲ್ಲ ಹೆಂಗೆ ಹೇಳ್ರಿ ನಮ್ಗೆ ಗೊತ್ತಾಗಬೇಕು ಪ್ಲೀಸ್. ಏನು ಫೇವ್ರೆಟ್ ತಿನ್ನೋದು ನೀವು? ಉಪ್ಪಿಟ್ಟು ಆಮೇಲೆ ಮಸಾಲ ದೋಸೆ. ಮಸಾಲ ದೋಸೆನಾ ಮಟನ್ ದೋಸೆ ಅಂತ ಕೇಳೋದು? ಹಾ ಮಸಾಲ ದೋಸೆ. ಆಮೇಲೆ ಹೇಳು. ಮಾತಾಡ್ಬೇಕು. ಅವಳು ಬ್ಯುಸಿ ಆಗಿದ್ದಾಳೆ. ಒಟ್ಟಿನಲ್ಲಿ ನನಗೆ ಒಂದು ಸೀಕ್ರೆಟ್ ಗೊತ್ತಾಗಿದೆ ನಿಮ್ಮ ಮಗಳಿಂದ. ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಉಪ್ಪಿಟ್ಟು ತಿನ್ಬೇಕು ಅಂತ. ನಾನು ಇದರ ಡಬ್ಬ ಕಾಣಿಸೋದು ನಾನು ಉಪ್ಪಿಟ್ಟು ತಿನ್ನಲ್ಲ, ಅದಕ್ಕೋಸ್ಕರ ನಾನು ಆದಷ್ಟು ಉಪ್ಪಿಟ್ಟು ತಿನ್ನೋದು ಟ್ರೈ ಮಾಡ್ತೀನಿ. ಓಕೆನಾ? ಅವ್ಳು ಸುಳ್ಳು ಹೇಳಿದಲ್ಲ ನಿಮಗೆ, ಉಪ್ಪಿಟ್ಟು ತಿಂದರೆ ನೀವು ಕೆಟ್ಟಾಗ್ತೀರಾ, ಮಸಾಲೆ ದೋಸೆನೇ ತಿನ್ಬೇಕು. ಅವ್ಳು ಮಸಾಲೆ ದೋಸೆ ಒಂದು ಒಟ್ಟಿನಲ್ಲಿ ನನ್ನ ಹಾಳು ಮಾಡೋದಕ್ಕೆ ಇದೀನಿ ಎಲ್ಲ. ಓಕೆ, ನಿನಗೆ ತುಂಬಾ ಚೆನ್ನಾಗಿ ದೇವ್ರ ನಾಮ ಬರುತ್ತಂತೆ, ಆಗತ್ತಾ? ಭಕ್ತಿ ಜಾಸ್ತಿ ಅಂತ ನಿನ್ಗೆ. ಪೂಜಿಸಲೆಂದೆ ಹೇಳಪ್ಪ ನೋಡೋಣ. ನಾನು ದೇವ್ರನ್ನ ಬೇಡ್ಕೋತೀನಿ. ಹೇಳಪ್ಪ ಬೇಗ. ಮೋದದ ಚಿನ್ನದ ನೀರು ಚೆಲ್ಲುತ್ತಾಗಿದೆ. ಜೋರಾಗಿ ಆಮೇಲೆ ಇವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಸರ್. ಹೇಳಿ. ಲೈಟಿಂಗ್ಸ್ ಎಲ್ಲಾದ್ರೂ ಹಾಕ್ತಾರಲ್ಲ ಹೊಸ ಮನೆ ಗೃಹ ಪ್ರವೇಶ ಅಥವಾ ಏನಾದ್ರು ಕನ್ನಡ ರಾಜ್ಯೋತ್ಸವ, ಅಲ್ಲಿ ರಾತ್ರಿ 12 ಆಗ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಕಾರ್ಯಕ್ರಮ ಎಲ್ಲಿದೆ ಅಂತ ಕಾರ್ಯಕ್ರಮ ಹೋಗ್ಬೇಕಂತ ಹೇಳ್ತಾರೆ. ಶಾಬಾಸ್, ನೀನ್ ದೊಡ್ಡವಳಾದ್ಮೇಲೆ ಎಲೆಕ್ಟ್ರಿಷಿಯನ್ ಆಗ್ತೀಯ. ಇಲ್ಲ ಆಡೆ ಅಲ್ಲಿ ಗಲಾಟೆ ಜಾಸ್ತಿ ಅಪ್ಪ, ಕಿವಿಗೆಲ್ಲ ಇದು ಒಳ್ಳೇದಲ್ಲ ಅಂತಂದ್ರೆ ಪಪ್ಪ ನೀನ್ ಕಿವಿ ಮುಚ್ಕೋ ನಾನು ಕೇಳ್ತೀನಿ ಆಡು ಅಂತ. ಅದು ನಿಮ್ಗೆ ಒಳ್ಳೇದಲ್ಲ ಅಂತ ಅವಳು ಗೊತ್ತು. ಓಕೆ, ವೆರಿ ನೈಸ್. ಈಗ ಆಟದ ಮನೆಗೆ ಯಾರು ಹೋಗ್ತೀರಾ? ಇಲ್ಲಿ ಯಾರು ಇರ್ತೀರಾ? ಇಲ್ಲಿ ನಾನು ಇರ್ತೀನಿ. ನೀವು ಇರ್ತೀರಾ? ಓಕೆ, ನೀವು ಆಟದ ಮನೆಗೆ ಹೋಗ್ತೀರಾ? ಸೂಪರ್. ನೀವು ಆಟದ ಮನೆಗೆ ಹೋಗಿ ನಾನು ನಿಮಗೆ ಪ್ರಶ್ನೆಯನ್ನ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು. ಒಡೆ ಹಣ್ಣು. ಸರಿ, ಆಟದ ಮನೆ ನೋಡೋಣ. ಆಟದ ಮನೆ ಪ್ಲೀಸ್. ಆಟದ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿರುವಂತ ಒಂದು ಆಟ. ಏನಂದ್ರೆ ಅಲ್ಲಿ ಲೇಡೀಸ್ ಫಿಂಗರ್ ಗೊತ್ತಲ್ಲ? ಲೇಡೀಸ್ ಫಿಂಗರ್, ಬೆಂಡೆಕಾಯಿ. ನೀವು ತೋರಿಸಿ ಹಿಂಗೆ ಫಿಂಗರ್, ಅದೇ ಲೇಡೀಸ್ ಫಿಂಗರ್. ಓಕೆ, ಬೆಂಡೆಕಾಯಿಯನ್ನ ಅಲ್ಲಿ ಅದನ್ನ ಕಟ್ ಮಾಡಿದ್ರೆ ಅದರ ತೊಟ್ಟಿದೆಯಲ್ಲ ಅದನ್ನ ಹಿಂಗ್ ಅಂಟಿಸ್ಕೋಬಹುದು, ಅಂಟಿರುತ್ತದ್ರಲ್ಲಿ. ಸೊ ಅಲ್ಲೊಂದು ಚಾಕು ಇದೆ. ಮಕ್ಕಳು ಚಾಕುನ ಮುಟ್ಟಬಾರದು. ವೆರಿ ಡೇಂಜರಸ್. ಲೈಕ್ ವೈಫ್, ಸೇಮ್ ಥಿಂಗ್ ನೈಫ್. ಲೈಕ್ ಹಸ್ಬೆಂಡ್ ಆಲ್ಸೋ. ಹಸ್ಬೆಂಡ್ಗೆ ಸೀನಾ ನಿಮ್ಮ ಇದನ್ನೊಂದು ಮ್ಯಾಚಿಂಗ್ ವರ್ಡ್ ಹೇಳಿ. ಹಸ್ಬೆಂಡ್, ರಬ್ಬರ್ ಬ್ಯಾಂಡ್. ವೈಫ್ ಫುಲ್ ಫಾರ್ಮ್ ಗೊತ್ತಾ? WIFE. ವೈಫ್ ಗೊತ್ತಿಲ್ಲ? ನಿಮ್ ಯಾರಿಗಾದ್ರೂ ಗೊತ್ತಾ ವೈಫ್ ಫುಲ್ ಫಾರ್ಮ್? ಗೊತ್ತಿಲ್ಲ? WIFE ಅಂದ್ರೆ ವರೀಸ್ ಇನ್ ಫಾರ್ ಎವರ್ ಅಂತ. ಗೊತ್ತಾಯ್ತಾ? ಹಂಗೆ ಏನೋ ಮಾಡೋದಕ್ಕಾಗಲ್ಲ. ಓಕೆ, ಸೊ ಇವಾಗ ಇದು ಆಟ. ನಾನು ನಿಮಗೆ ಕೇಳುವಂತ ಪ್ರಶ್ನೆ, ನಿಮ್ಮ ಮಗು 1 ನಿಮಿಷದಲ್ಲಿ ಎಷ್ಟು ಬೆಂಡೆಕಾಯಿ ತೊಟ್ಟುಗಳನ್ನ ಮುಖಕ್ಕೆ ಅಂಟಿಸಬಹುದು? ನಿಮ್ಮ ಆಪ್ಷನ್ 0 to 2, 3 ರಿಂದ 5, 6 ರಿಂದ 8, 9ಕ್ಕಿಂತ ಹೆಚ್ಚು. 6 to 8. 6 to 8. ಏನಪ್ಪ, ಏನಂತೀರಪ್ಪ ಅಜ್ಜಿ ತಾತ? ನಡೆಯುತ್ತೆ. ಓಕೆ, 6 ರಿಂದ 8 ಅವರ ಆನ್ಸರು ಅದೇ, 6 ರಿಂದ 8. ಈ ಬಜರ್ ಕಾಣಿಸ್ತಾ ಇದೆಯಾ ನಿಮಗೆ? ಹೈಟ್ ಪ್ರಾಬ್ಲಮ್ ಏನಿಲ್ಲ ಅಲ್ಲ? ಇಲ್ಲ. ಹೌದಾ? ಓಕೆ, ಸೊ ಬಜರ್ ಅನ್ನ ಫ್ರೀಸ್ ಮಾಡಬೇಕು. ನೀವು ಹೇಳಿದ್ದು 6 to 8 ಅಂತ, ಕರೆಕ್ಟ್? ಸೊ ಹಿಂಗೆ ಇಟ್ಕೊಳ್ಳಿ. ಬಜರ್ ರೆಡಿ. 1 2 3 ಬಜರ್. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡೋದು? is working as marketing manager. ನಾನು ಒಂದು ಮಾರ್ಕೆಟಿಂಗ್ ಮಾಡ್ತೀನಿ. ಓಕೆ. ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಒಳ್ಳೆ ಪ್ರಾಪರ್ಟೀಸ್ ಸಿಗುತ್ತೆ. ನೀವು ತಗೊಳ್ಳಿ ಪ್ಲೀಸ್. ಓಕೆನಾ? ಮಿಸ್ ಮಾಡಬೇಡಿ. ದುಡ್ಡಿದ್ರೆ ತಗೋತೀವಿ. ದುಡ್ಡು ಇರಬೇಕಲ್ಲ. ದುಡ್ಡು ಕಮ್ಮಿ ಇದ್ರೂ ಅವ್ರ ಹತ್ರ ಪ್ರಾಪರ್ಟೀಸ್ ಚೆನ್ನಾಗಿದೆ, ತಗೋಬಹುದು. ತಗೊಳ್ಳಿ. ಅದೇ ರೀತಿ ನೋಡಿ, ಅವರು ಶೇರ್ವಾನಿ ಎಲ್ಲ ಹಾಕಿದಾರಲ್ಲ, ಸೊ ನಂತರ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ಅಂದ್ರೆ ರಾಮರಾಜ್ ಧೋತಿ, ಶರ್ಟ್, ಬನಿಯಾನ್ ಎಲ್ಲ ಹಾಕೋಬೇಕು. ರಾಮರಾಜ್ ತಗೊಳ್ಳಿ. ಹೌದಾ? ತಾಬಾಸ್. ಅಮ್ಮ ನೀನು ಈ ಕಡೆ ಬಾ, ನೀನು ಇಲ್ಲಿ ಫ್ರಂಟ್ ಅಲ್ಲಿ ಬಾ, ಇಲ್ಲಿ ಬಾ. ತುಂಬಾ ಸುಂದರವಾಗಿ ಕಾಣಿಸ್ತಾ ನಿಮ್ಮ ಯಜಮಾನರು ನೋಡಿ. ಈಗ ಪಪ್ಪಂಗೆ ಸ್ಟಿಕ್ ಮಾಡ್ಬೇಕಾಯ್ತಾ? ಸ್ಟಿಕ್ ಮಾಡು. ಅಲ್ಲ ನಿಂತ್ಕೋ, ಅಲ್ಲ ನಿಂತ್ಕೋ. ಓಕೆ, ಒಂದು ಟೈಮ್ ಸ್ಟಾರ್ಟ್ಸ್. ಬೇಗ ಬೇಗ. ಅದು ಹೆಂಗ್ ನೋಡ್ತಾ ಇದೆ ನೋಡಿ. ಏನಾಗಿದೆ ನಮ್ಮ ಅಪ್ಪನಿಗೆ? ವಾಟ್ ಈಸ್ ರಾಂಗ್ ವಿತ್ ಹಿಮ್? ಸರಿ ಕಣ್ಸು. ಬೇಗ ಬೇಗ ಕಟ್ ಟೈಮ್ ಸ್ಟಾರ್ಟ್ ಆಗಿದೆ. 6 ರಿಂದ 8 ಅಂತ ಹೇಳಿದಿರಾ? ಬೇಗ ಕಟ್ ಮಾಡಿ. ಬೇಗ. ನೀವು ಹೇಳೋದು ನನಗೆ ಕೇಳಿಸ್ತೆ. ಬೇಗ 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 ಕಟ್ ಮಾಡಿ. ಅಯ್ಯೋ, ಒಂದು ಬಿದೋಗಿದೆ. ಒಂದೇ ಆಗಿರೋದು. ಅಂಟ್ಸು 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 ಅಂಟ್ಸು. 2. ಬೇಗ ಬೇಗ ಕಟ್ ಮಾಡಿ. 20 ಸೆಕೆಂಡ್ ಆಯ್ತು. 3 ತಗೋ, ಇಲ್ಲಿ ತಗೋ. ಬೇಗ ಪುಕ್ಕು, ಬೇಗ ಅಂಟ್ಸು. ಇಲ್ಲಿ ಅಂಟ್ಸು, ಇಲ್ಲಿ ಅಂಟ್ಸು. ಕುಪ್ಪುನ ಪುಕ್ಕು 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 ಅಂದ್ರೆ 4. 40 ಸೆಕೆಂಡ್ಸ್ ಆಯ್ತು. ಬೇಗ. ತಗೋ, ಬೇಗ ಬೇಕಾಗಿರೋದು. ಇನ್ನೆರಡು ಅನ್ಸಿಸಿ. ಬೇಗ. ಇನ್ನ 3. 2 ಆದ್ರೆ ಸಾಕು. ಒಂದ್ ಬಿದ್ದೋಗಿದೆ. ಹೌದಾ? ಅದಕ್ಕೆ ನಾವೇನ್ ಮಾಡಕ್ಕಾಗಲ್ಲ. ಮೇಲೆ ಅಂಟ್ಸ್ಬೇಕು. ಬೇಗ ಅನ್ಸಿ. ಮೇಲೆ ಅಂಟ್ಸ್ಬೇಕು. ಲಾಸ್ಟ್ 20 ಸೆಕೆಂಡ್ಸ್ ಇದೆ. ಕಮಾನ್ ಪಾ, ಕಮಾನ್ ಬೇಬಿ. ಬೇಗ 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 ಅನ್ಸು. ತಗೋ. ಎಷ್ಟಾಯ್ತು? 5. ಲಾಸ್ಟ್ 10 ಸೆಕೆಂಡ್ಸ್. ಅನ್ಸು. 10 9 ಅನ್ಸು ಬೇಗ. 8
7 6 5 4 3 ಅಯ್ಯೋ 2 1 6 so congratulations ಸೂಪರ್ ಹಬ್ಬದ ದಿನ 5,000 ರೂಪಾಯಿ ಗೆದ್ರಿ ಹಾ ತಾವ್ ಯಾಕಷ್ಟು ಫೀಲಿಂಗ್ ಇದ್ದೀರಾ ಆರಾಮಾಗಿ ನಗ್ನಗ್ತಾರಮ್ಮ ಪಡ್ರಣ್ಣ ಸೂಪರ್ ಎಕ್ಸ್ಟ್ರಾರ್ಡಿನರಿ ಮಾರ್ವಲೆಸ್ ಫ್ಯಾಂಟಾಬುಲಸ್ ಪ್ರಾಣ ಈ ವೆಸ್ಟ್ ಇಂಡೀಸ್ ಎಲ್ಲ ಚಿಕನ್ ಪಾಕ್ಸ್ ಬಂದ್ರೆ ಹಿಂಗೆ ಇರೋದು ಸುರೇಂದ್ರ ಅವರೇ ಸರ್ ನೀವು ದಯವಿಟ್ಟು ಮುಗಿದಿದ ತಕ್ಷಣ ಡಾಕ್ಟರ್ ಶಾಪ್ಗೆ ಹೋಗಿ ವೆಸ್ಟ್ ಇಂಡೀಸ್ ಚಿಕನ್ ಪಾಕ್ಸ್ಗೆ ಈ ಇಂಜೆಕ್ಷನ್ ಕೊಡಿ ಅಂತ ಕೇಳಿ 3 ದಿವಸ ನಾನು ಮುಖ ತೊಳಿಬಾರ್ದು ಅನ್ಕೊಂಡಿದ್ದೆ ಮೇಕಪ್ ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದೆ ಅದಕ್ಕೆ 3 ದಿವಸಕ್ಕೊಂದ್ಸಲಿ ಮುಖ ತೊಳೆಯೋದ ನೀವು ಈಗ ಮೇಕಪ್ ಹಾಕಿದ್ರಲ್ಲ ಫಸ್ಟ್ ಟೈಮ್ 3 ಡೇಸ್ ಹಂಗೆ ಇರೋಣ ಅನ್ಕೊಂಡಿದ್ದೆ ಈ 3 ದಿನ ಏನೇನ್ ಮಾಡಬಾರ್ದು ಅನ್ಕೊಂಡಿದ್ರಿ ಅದನ್ನ ಬಿಟ್ಟು ಎಲ್ಲ ಬರೀ ಮುಖ ತೊಳಿಬಾರ್ದು ಅಂತನ ಓನ್ಲಿ ಫೇಸ್ ವಾಶ್ ಅಷ್ಟೇನಲ್ವಾ ಓಕೆ ಇಲ್ಲಾಂದ್ರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ನೀವು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಓಕೆ ಒಟ್ಟಿನಲ್ಲಿ 1 ನಿಮಿಷದ ಒಳಗಡೆ 6 ಬೆಂಡೆಕಾಯಿ ತೊಟ್ಟಿಗಳನ್ನ ನೀವು ಈ ಎಟ್ಟಿಸ್ಕೊಂಡಿದ್ದಕ್ಕೆ 5,000 ರೂಪಾಯಿ ಗೆದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಹಬ್ಬದ ಸ್ಪೆಷಲ್ ಎಪಿಸೋಡಿನಲ್ಲಿ ನೆಕ್ಸ್ಟ್ ಬರ್ತಾ ಇರುವಂತಹ ಚೋಟಾ ಚಾಂಪಿಯನ್ ಪ್ಲೀಸ್ ವೆಲ್ಕಮ್ ಸ್ಪರ್ಶ ಈ ಪುಟಾಣಿ ತನಗ್ ತಿನ್ನೋಕೇನಾದ್ರೂ ಬೇಕು ಅಂದ್ರೆ ಚಾಕ್ಲೇಟ್ ಬೇಕು ಅಂತ ಅರ್ಥ. ಅಡಿಗೆ ಮಾಡೋಕೆ ಎವರ್ ರೆಡಿ ಅನ್ನೋ ಈ ಪೋರಿಗೆ ಸೀರೆ ಉಟ್ಕೊಳ್ಳೋದು ಅಂದ್ರೆ ಪ್ರಾಣ. ಇವತ್ತು ತನ್ನ ಅಂತೆ ಕಂತೆಗಳಿಂದ ಮಾಡ್ತಾಳ ಸಂತೆ. ಪ್ರಶಾಂತ್ ಕುಮಾರ್ ಅಂಡ್ ಸುಪರ್ಣ ಆಲ್ ದ ವೇ ಫ್ರಮ್ ಮಂಗಳೂರು ಇಲ್ಲಿ ಚೋಟಾ ಚಾಂಪಿಯನ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ದಯವಿಟ್ಟು ಜೋರಾಗಿ ಸಪ್ಪಾಳೆ ಅವರಿದೆ, ಅವ್ರು ಬರ್ತಾರೆ ಸಪ್ಪಾಳೆಯೊಂದಿಗೆ. ಬನ್ನಿಪ್ಪ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ದೈತಲ್ಲ, ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಳ ಇದ್ರೂ ಕೋತಿ ಅಲ್ಲ. ಪಟ ಪಟ ಹಾರು ಕಾಳಿ ಪಟ 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 ಗೋಳು ತುಳಿ ಪಟ. ಈಗ ನೀವು ಮಂಗಳೂರಿಂದ ಬಂದಿರೋದು? ಹೌದು. ಎಲ್ಲೆಲ್ಲಿಂದ ಬರ್ತಾರ ಭಾಷೆಯನ್ನು ಕಳಿಸ್ಕೊಡ್ಬೇಕು. ಸ್ವಲ್ಪ ತುಳುವನ್ನು ಕಳಿಸಿಕೊಡಿ ನನಗೆ. ಲಾಸ್ಟ್ ಟೈಮ್ ಬಂದವರು ನನಗೆ ಒಂದಷ್ಟು ಹೇಳ್ಕೊಟ್ರು. ವಿಶ್ ಮಾಡ್ತೀನಿ ನಾನು ತುಳುವಲ್ಲಿ. ಯುಗಾದಿ ಹಬ್ಬದ್ದು ಹೇಳ್ಕೊಡಿಪ್ಪ. ಓಕೆ ಓಕೆ. ಮಾತೆರೆಗ್ಲಾ ಮಾತೆರೆಗಳ ಮಾತೆರೆಗ್ಲಾ ಯುಗಾದಿ ಪರ್ವದ ಯುಗಾದಿ ಪರ್ಪದ ಶುಭಾಶಯಲು ಎಲ್ಲೇನೇ ಇಲ್ಲ ಹೊಸ ಭಾಷೆ ಕಲಿತೀನಿ ಅಂದಾಗ ಎನ್ಕರೇಜ್ ಮಾಡ್ಬೇಕು. ಈಗ ಚೋಟಾ ಚಾಂಪಿಯನ್ ನೋಡ್ತಾ ಇದೀರಾ, ಖುಷಿಯಾಗಿದ್ಯಾ? ಇಷ್ಟನ್ನ ಹೇಳ್ಕೊಡ್ರಿ. ಮಾತೆರ್ಲಾ ಕಾಂಡೆಡ್ದೆ ಪರ್ಬನು ಆಚರಣೆ ಮಾಡ್ತೊಂದುಲ್ಲರು ಇತ್ತೆ ಚೋಟಾ ಚಾಂಪಿಯನ್ ತೂವೊಂದುಲ್ಲರು ಖುಷಿ ಆಪುಂಡ ಓಕೆ. ಈರೆಂಚ ಯುಗಾದಿ ಆಚರಣೆ ಮಾಡ್ತಾರೆ. ನಾವು ಚೋಟಾ ಚಾಂಪಿಯನ್ಸ್ ಜೊತೆನೆ ಆಚರಿಸೋದು. ನಾವು ಏನೇ ಇದ್ರು ಚೋಟಾ ಚಾಂಪಿಯನ್ಸ್ ಜೊತೆ ಆಚರಿಸಬೇಕು ಅಂತ ರಾಮರಾಜ್ ಬಟ್ಟೆ ಹಾಕೊಂಡು ಆರಾಮಾಗಿರ್ತೀವಿ ನಾವು. ನಿಮಗೆ ಪ್ರಾಬ್ಲಮ್ ಇದೆಯಾ? ದಾಲ ಪ್ರಾಬ್ಲಮ್ ದಾಲಲ್ಲಿ ಪ್ರಾಬ್ಲಮ್ ಇತ್ತಾ? ಅಡಿಗೆ ಯಾವ ತರ ಮಾಡಿದ್ರು? ದಾಲ ಪ್ರಾಬ್ಲಮ್ ಇಜ್ಜಿ. ದಾಲ ಅಂದ್ರೆ ಏನು? ದಾಲ ಪ್ರಾಬ್ಲಮ್ ಇಜ್ಜಿ. ಬೆಳಗ್ಗೆ ಎದ್ದು ಕಂಪಲ್ಸರಿ ಅಲ್ಲುಜ್ಜಿ. ಓಕೆ, ಮಿಸ್ ಮಾಡಬೇಡಿ. ಓಕೆ. ఎపోల కూలి ఎక్కువ ఎపోల కూలి కొందే ఎక్కువ ಕಿಡ್ನಿ ಸ್ಟೋನಾ ಎಪೋಲಾ ಬಲ್ಪುಲ್ ಹಾಕದು ಕೂಲಿ ದೆಕ್ಕುವ ಕೂಲಿ ದೆಕ್ಕುವ ಎಲ್ಲೂ ಕುಜಾಯಿಸ್ತಲ್ಲ. ಏನೂ ಆಗಿಲ್ಲ. ನೀವು ಉಜ್ಪುಂಡ ಉಜ್ಜರ ನನಗೊಳಗೂ ಬರುತ್ತೆ, ನಿಮಗ್ ಬರಲ್ಲ. ನಮ್ಮಿಬ್ರದ್ದು ಕಮ್ಯುನಿಕೇಶನ್ ಚೆನ್ನಾಗಿದೆ. ನೀ ಬೆಳಗ್ಗೆ ತಿಂಡಿ ತಿನ್ಪುಂಡ ತಿಂಪೆ. ಓಕೆ. ಮಿಲ್ಕ್ ಕುಡ್ಪುಂಡ ಪರ್ಪುನ ಅಂದ್ರೆ ಪರ್ಪುನ ಅಂದ್ರೆ ಕುಡಿಯೋದು. ಪರ್ಪುನ ಕುಡ್ಕುಂಡ ಅಲ್ಲ. ಅದೇ ಗೊತ್ತಿಲ್ಲಪ್ಪ, ನಾನು ಕಲಿತಾ ಇದ್ದೀನಿ. ಅವಳು ಹೇಳ್ಕೊಡ್ತೀನಿ ಅಂತ. ಡ್ಯಾಡಿ ದಿನ ಪರ್ಪುನ, ಡ್ಯಾಡಿ ಪರ್ಪುನ, ಮನೆ ಕರ್ಪುನ, ಅಮ್ಮ ವರ್ತಪುನ ಚುಚ್ಪುನ. ಓಕೆ ಸರಿ, ಈಗ ಆಟ ಮುಂದುವರ್ಸೋಣ. ಹಬ್ಬದ ಸ್ಪೆಷಲ್ ತಿಂಡಿ ತಂದಿದ್ದೀನಿ. ನೀವು ತಂದಿದ್ದೀರಾ? ಹೌದು. ಎಲ್ಲಿದೆ? ಶುರು ಮಾಡೋಣ. ಎಲ್ಲಿದೆ? ಇದೇನಿದು? ಪತ್ರೊಡೆ. ತಿನ್ನೋಡಿ. ಇದು ಪತ್ರೊಡೆ. ನಾ ಒಡೆನೇ ಇಲ್ಲ.
ಅದು ನೀವು ಹೇಳಿದ್ದು ಆ ವಡೆ. ಕತ್ರಡಿ ಅಂತ. ಯಾರು ಮಾಡಿದ್ದು? ನೀವೇನಾ? ಒಂದು ಪರಮಾತ್ಮ, ನಾನೇನೇ ತಪ್ಪುಗಳು ಮಾಡಿದ್ರು ಕ್ಷಮಿಸ್ಬಿಡು. ಓ ವೆರಿ ಗುಡ್. ತುಂಬ ಒಳ್ಳೆ ಅಡುಗೆ ಮಾಡೋ ಅಭ್ಯಾಸಗಳಿದೆ ಅಂತ ಅನ್ಕೊಂಡಿದ್ದೀನಿ. ಅನ್ಕೊಳ್ಳೋದಲ್ಲ ಇದೆ. ಇದೆ. ಓಕೆ ಸರಿ, ಯಾರು ಇವಾಗ ಆಟದ ಮನೆಗೆ ಹೋಗ್ತೀರಾ, ಯಾರು ಇಲ್ಲಿ ಇರ್ತೀರಾ? ಇವರು. ನಾನು ಆಟ ಮನೆ. ನಮ್ಮ ಮಗನ್ ಕರ್ಕೊಂಡು ಹೋಗ್ಬೇಕು. ನಾನು ಹೋಗ್ತೀನಿ ಅಂದ್ಬಿಟ್ಟು ನೀವು ಹೋಗ್ಬಿಟ್ರೆ? ಓಕೆ, ಆಟದ ಮನೆ ನೋಡೋಣ. ಓಕೆ, ಆಟದ ಮನೆಯಲ್ಲಿ ಇವತ್ತು ಹಬ್ಬದ ಪ್ರಯುಕ್ತ ನಾವು ಏನು ಮಾಡಿದ್ವಿ ಅಂದ್ರೆ ಒಂದಷ್ಟು ಸಿಹಿ ತಿಂಡಿಗಳನ್ನ ಇಟ್ಟಿದ್ವಿ. ಅಲ್ಲಿ ಜಿಲೇಬಿ ಇದೆ, ಒಬ್ಬಟ್ಟಿದೆ, ಜಾಮೂನ್ ಇದೆ, ಮೈಸೂರು ಪಾಕ್ ಇದೆ, ಪೇಡ ಇದೆ. ಓಕೆ, ನಿಮ್ಮ ಪ್ರಶ್ನೆ, ನಿಮ್ಮ ಮಗು ಇವುಗಳಲ್ಲಿ ಯಾವ ಸಿಹಿ ತಿಂಡಿಯನ್ನು ಆರಿಸಿಕೊಳ್ಳಬಹುದು? ಜಾಮೂನು, ಒಬ್ಬಟ್ಟು, ಮೈಸೂರು ಪಾಕು, ಜಿಲೇಬಿ, ಪೇಡ. ಒಬ್ಬಟ್ಟು ನನಗೆ ಏನೋ ಜಾಮೂನ್ ಅನ್ನಿಸ್ತಾ ಇದೆ. ಒಬ್ಬಟ್ಟು ಯೂಶಲಿ ಮಕ್ಕಳಿಗೆ ಜಾಮೂನು ತುಂಬಾ ಅಟ್ರಾಕ್ಟಿವ್. ಲುಂಗಿ ಡ್ಯಾನ್ಸ್ ಹೇಳಿ ಬೇಗ. ಒಬ್ಬಟ್ಟು ಅಂತ ಹೇಳಿದಿರಲ್ಲ? ಹೌದು. ಸೊ ಬಜರ್ ಅನ್ನ ಫ್ರೀಸ್ ಮಾಡಬೇಕು, ಚೇಂಜ್ ಮಾಡೋದಕ್ಕಾಗಲ್ಲ. ರೆಡಿ ಟು ಫ್ರೀಸ್ ದ ಬಟರ್. 1 2 3 ಬಜರ್. ಬಜರ್ ಅನ್ನ ಫ್ರೀಸ್ ಮಾಡಿ ಆಗಿದೆ. ಇನ್ನು ನಿಮ್ಮ ಹಣೆ ಬರ ಒಬ್ಬಟ್ಟನ್ನ ಮುಟ್ಲಿ ಅಂತ ನಾವು ಪರಮಾತ್ಮನಲ್ಲಿ ಬೇಡ್ಕೋತೀವಿ. ಆಟದ ಮನೆ ಪ್ಲೀಸ್. ಅಲ್ಲೇ ನಿಂತಿ ಹೇಳ. ಒಬ್ಬಟ್ಟು ಎದುರುಗಡೆ ಜಿಲೇಬಿ ತಗೋತೀನಿ. ಮೊದಲು ಕೇರೆ ಇಲ್ಲ ಅವ್ರಿಗೆ ಯಾವ್ದಾದ್ರೆ ನನಗೇನು ಅಂತ. ಬಿಡ್ಬೇಡ, ತಗೊಂಡು ಅವಳು ಟೇಬಲ್ ಎದುರು ಸೀದಾ ಒಬ್ಬಟ್ಟಿಗೆ ತೋಣ ತೋಜಿನ ಪ್ಲೇಟ್ ಇಡ ಅವಳ ಒಂಜಿ ಸ್ವೀಟ್ಗೆ ತೋಣ. ಈ ಕಾಲದ ಮಕ್ಕಳಿಗೆ ಏನಾಗಿದೆಪ್ಪ, ದೊಡ್ಡವ್ರ ಮಾತು ಕೇಳಲ್ಲ, ನಂತರ ಯಾಕೆ ಕಲಿಯಲ್ಲ ನೀವು? ಓಕೆ, ಸೋಮಶೇಖರ್ ನವ್ಯ, ಈಗ ನೀವು ಶಿಖರನ್ ಜೊತೆ ಫಸ್ಟ್ ರೌಂಡ್ ಜಿಲೇಬಿ ಆಡಿದ್ರಿ. ಈಗ ಎರಡನೇ ಸುತ್ತು, ಅದರ ಹೆಸರು ಜಂತರ್ ಮಂತರ್. ಇವತ್ತು ಒಂದು ಸ್ಪೆಷಲ್ ರೂಲ್ ಮಾಡಿದ್ದೀನಿ. ನಾವು ಆಕ್ಚುಲಿ ಚಾಯ್ಸ್ ಕೊಡ್ತಾ ಇದ್ವಿ. ಏನು ಅಂದ್ರೆ ಕಂಪಲ್ಸರಿ ಅಪ್ಪ ಆಟದ ಮನೆಗೆ ಹೋಗ್ಬೇಕು, ಮಮ್ಮಿ ಇಲ್ಲಿಂದ ಏನ್ ಮಾಡ್ಬೇಕು ನಾವು ಹೇಳ್ತೀವಿ. ಓಕೆ, ನೀವು ಅದನ್ನ ನಿಮ್ಮ ಮಗಳ ಕೈಯಲ್ಲಿ ಮಾಡಿಸ್ಬೇಕು. ಓಕೆನಾ? ಓಕೆ, ಫಸ್ಟ್ ನಿಮ್ಮ ಯಜಮಾನರನ್ನ ಕರೆಸ್ಬಿಡೋಣ ಒಳಗಡೆ, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಬನ್ನಿಪ್ಪ ಒಳಗಡೆ. ಸೋಮಶೇಖರ್, ಈಗ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ವೈಫ್ ಇಲ್ಲಿಂದ ಹಾಡು ಹೇಳ್ತಾರೆ. ಓಕೆ, ಹಾಡು ಹೇಳ್ಬಿಟ್ಟು ಅವರು ಎಲ್ಲಿ ಹಾಡನ್ನ ನಿಲ್ಲಿಸ್ತಾರೆ ಅಲ್ಲಿವರೆಗೂ ನಿಮ್ಮ ಮಗಳು ಆ ನಂಬರ್ ಮ್ಯಾಟ್ ಮೇಲೆ ಓಡ್ತಾ ಇರಬೇಕು. ಈ ನಂಬರ್ ಮ್ಯಾಟ್ ಮೇಲೆ? ಓಕೆ, ಎಲ್ಲಾದ್ರೂ ಆ ನಂಬರ್ ಮ್ಯಾಟ್ ಮೇಲೆ ಯಾವ ಕಡೆಯಿಂದಾದ್ರೂ ಓಡ್ಲಿ. ಓಕೆ, ಇವರು ಹಾಡು ಎಲ್ಲಿಗೆ ನಿಲ್ಲಿಸ್ತಾರೆ ಅಲ್ಲಿ ಆ ಮ್ಯಾಟ್ ಮೇಲೆ ನಿಂತ್ಕೋತಾಳಲ್ಲ, ಆಯ್ತು, ಆ ಮ್ಯಾಟ್ ಕೆಳಗಡೆ ಒಂದು ಆಕ್ಟಿವಿಟಿ ಇರುತ್ತೆ. ಓಕೆ, ಅದನ್ನ ನೋಡಿ ನಿಮ್ಮ ಮಗಳ ಕೈಲಿ ನೀವು ಅದನ್ನ ಮಾಡಿಸ್ಬೇಕು. ಆಯ್ತು, ಮಾಡಿಸಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಹಾಡು ಹೇಳ್ತಾರೆ, ಮತ್ತೆ ಅವಳು ಓಡ್ಬೇಕು. ನಾನ್ ಜೊತೆಲಿ ಕರ್ಕೊಂಡು ಹೋಗ್ಬೋದಾ? ನೀವು ಜೊತೆಲಿ ಕರ್ಕೊಂಡು ಹೋಗ್ಬೋದು. ಬಟ್ ಏನು ಅಂದ್ರೆ ಇವರು ಹಾಡು ಹೇಳಿ ನಿಲ್ಸೋವರೆಗೂ ನಡ್ಸ್ಕೊಂಡು ಓಡಾಡ್ಬೇಕು. ಓಕೆ, ಓಕೆನಾ? ಓಕೆ, ಡನ್. ಓಕೆನಾ? ರೆಡಿ? ಕೇಳಿಸ್ತಾ ಇದೆಯಲ್ಲ? ಸ್ಟಾರ್ಟ್. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಸ್ಟಾಪ್. 6 ಮ್ಯಾಟ್ ಕೆಳಗಡೆ ಏನಿದೆ? ಬೇಗ, ಟೈಮ್ ಓಡ್ತಾ ಇದೆ, ಫಾಸ್ಟ್ ಆಗಿ ಮಾಡ್ಬೇಕು. ಓದಿ ಅದನ್ನ, ಓದಿ 3 ಬಾರಿ ಸೆಲ್ಯೂಟ್ ಮಾಡಿಸಬೇಕು. ಮಾಡಿಸಿ ಬೇಗ ಮಾಡಿಸಿ. ಮಗನೇ, ಸೆಲ್ಯೂಟ್ ಮಾಡು ಮಗನೇ. ಪೊಲೀಸ್ ಹೇಗೆ ಸೆಲ್ಯೂಟ್? ಯೆಸ್, ಸೆಲ್ಯೂಟ್. ಸೆಲ್ಯೂಟ್ 1 2 2 ಯೆಸ್, 3 ಸಾಂಗ್ ಬೇರೆ ಸಾಂಗ್ ಬೇಗ. ನಾನು ನೀನು ಒಂದಾದ ಮೇಲೆ ಏನಾದ್ರೂ ಆಡ್ಬೇಕು. ಹೀಗೆ ನೀ ದೂರ ಹೋಗುವೆ. 4 ಬೇಗ, ಟೈಮ್ ಓಡ್ತಾ ಇದೆ, ಟೈಮು. ಬೇಗ ಮಾಡಿ. ಅಕ್ಕಿ ಹಾರುವುದನ್ನು ಅನುಸರಿಸಿ ತೋರಿಸಬೇಕು. ಬೇಗ ಮಾಡಿ, ಹಿಂಗ ಕೈ ಫ್ಲೈ ಮಾಡಿ ಅಷ್ಟೇ. ಫ್ಲೈ ಮಗನೇ, ಫ್ಲೈ ಮಾಡು. 1 2 3 4 5 6 7 ಬೇಗ ಮಾಡು. ಇನ್ನೆರಡು ಸಲ ಮಾಡಿಸ್ಬಿಡ್ಬೇಕು. ಓಕೆ, ನೆಕ್ಸ್ಟ್. ಚೋಟ ಚಾಂಪಿಯನ್ ಅವಳೆ, ಚೋಟ ಚಾಂಪಿಯನ್. ಶಿಖರನೇ ಚೋಟ ಚಾಂಪಿಯನ್ ಅವಳೆ, ಚೋಟ ಚಾಂಪಿಯನ್. ಸ್ಟಾಪ್ ಮಾಡಿ, ತೆಗೀರಿ ಬೇಗ, ತೆಗಿಪ್ಪ. ಏನಿದೆ ಹೇಳಿ ಬೇಗ ಅವಳಿಗೆ. 3 ಬಾರಿ ಕಣ್ಣು ಹೊಡಿಯಬೇಕು. ಕಣ್ಣೋಡಿಸಿ. ಕಣ್ಣುಡಿ ಮಗನೇ. ಕಣ್ಣೋಡಿ ಮತ್ತೆ.
ಕಣ್ಣೋಡಿ ಹಂಗೆ ಎಸ್ ಎಸ್ ಎಲ್ಲಿ ನಮಗೆ ಕಾಣಿಸಲ್ಲ. ಹೊಡಿ 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 ಹೊಡಿ. 1 2 3 ಸೂಪರ್. ಓಕೆ ಆಡ್ರಿ. ಸ್ಟಾಪ್ ಮಾಡ್ಲಾ ನಾನು? ಒಮ್ಮೆ ನಮಗಿರಲಿ ತಂದೆ ಕೈ ಮುಗಿದು ನೀರೆರಸು ಮುಂದೆ. ಸಾಕು ಸಾಕು. ಏ ಬೇಗ 5 ತೆಗಿರಿ ಮಾಡ್ಸುಮ್ಮ ಬೇಗ. ಮಗು ನಿಮಗೆ 5 ಬಾರಿ ಕಿಸ್ ಮಾಡಬೇಕು. ಮಾಡ್ಸಿ ತಿನ್ನು ಮುತ್ತು ಕೊಡೆ ಮುತ್ತು ಕೊಡು ಬೇಗ. 3 4 ಶಬಾಷ್. ಇನ್ನೊಂದು ಸಾಂಗು ಬೇಗ, ಟೈಮ್ ಮಾಡ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಜ ಭಜತಾಂ ಕೃಪೃಕ್ಷಾಯ ನಮತಾಂ ಕಾಮಧೇನುವೆ. ಸ್ಟಾಪ್. ಬೇಗ ತೆಗಿ. ನಿಮ್ಮ ಮಗು 5 ಸಲ ನಿಮ್ಮನ್ನು ತಬ್ಬಿಕೊಳ್ಳಬೇಕು. ಹಗ್ಮಿ ಹಗ್ ಮಾಡು 5 ಸಲ. ಹಗ್ ಮಾಡು ಬೇಗ. 1 ಬೇಗ ಬೇಗ ಫಾಸ್ಟ್. 2 ಇನ್ನೊಂದ್ಸಲ ಬೇಗ. 3 ಇನ್ನೊಂದ್ಸಲ ಬೇಗ. 4 ಬೇಗ 5 ಸ್ಟಾಪ್. ಮಿನಿಮಮ್ 5 ಅಂತ ಹೇಳಿದ್ವಿ, 5 ಮಾಡಿದೀರಾ. ಆದ್ರೆ ನೀವು ಹಾಡು ಮಾತ್ರ ತುಂಬಾ ಕೆಡದಾಗ ಆಡ್ತೀರಪ್ಪ ನಿಜವಾಗ್ಲು. ಈಗ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀವಿ. ಸಡನ್ ಆಗಿ ಹೇಳು ಅಂದ್ರೆ ಯಾವ್ದು ಫ್ಲಾಶ್ ಆಗಲ್ಲ. ಸಿಂಗಿಂಗ್ ಕಾಂಪಿಟೇಷನ್ ಇಟ್ಟಿದ್ದೀವಿ ನಿಮ್ಗೆಲ್ಲ. ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ, ಅಭ್ಯಾಸ ಮಾಡ್ಕೊಂಡು 3 ವರ್ಷ ತಪಸ್ ಮಾಡ್ಕೊಂಡ್ ಬನ್ನಿ ಅನ್ನಕ್ಕೆ. ಅದನ್ನೇ ಫಾಸ್ಟ್ ಇಂಟೆನ್ಸಿಟಿ ಮಾಡ್ಬಿಡ್ಬೇಕು. ಅಂದ್ರೂ ಬೇಗ ಮಾಡಿದಾಳ. ನೋಡೋಣ, ಟೈಮಿಂಗ್ ಎಲ್ಲ ಇದೆ. ನಮ್ಮ 3 ಜನ ಇದ್ದಾರೆ. ಯಾರು ಲಾಸ್ಟ್ ಅಲ್ಲಿ ಬೆಸ್ಟ್ ಟೈಮ್ ಮಾಡಿರ್ತಾರೋ ಅವ್ರು ಮುಂದಿನ ಸುತ್ತಿಗೆ ಹೋಗ್ತಾರೆ. ಓಕೆನಾ? ಹೊಡ್ರಿ ಹ್ಯಾಂಡ್ಲು. ಸೂಪರ್, ಬನ್ನಿ. ಓಕೆ ಥ್ಯಾಂಕ್ಸ್. ಓಕೆ, ಈಗ ನೆಕ್ಸ್ಟ್ ಅಮೋಲಿಕಾ ಆಟ ಆಡೋದಕ್ಕೆ ರೆಡಿ ಇದ್ದಾಳೆ ಅಲ್ವಾ? ಹೊಡ್ರಿ ಹ್ಯಾಂಡ್ಲು. ಹೈ ಕೊಡು. ಎಸ್. ಬಾ ಸುಂದ್ರಿ, ತುಂಬಾ ಚೆನ್ನಾಗಿದ್ದೀನಿ ಅಂತ ಜಂಬ ನಿನ್ಗೆ. ಹೋಗು, ತುಂಬಾ ಚೆನ್ನಾಗಿದ್ದೀನಿ ಅಂತ ಜಂಬ ನಿನ್ಗೆ. ಲೈಂಗಿಸ್ ಕೊಡು. ಲೈಂಗಿಸ್ ಕೊಡು. ಸೂಪರ್ ಕಣೆ. ಓಕೆ ಬನ್ನಿ. ಓಕೆ ಅಕ್ಷತಾ ಅವರೇ, ಹೇಳಿ. ಈಗ ಸೂಪರ್ ಸುಪ್ರೀಮ್ ಆಗಿರೋ ಆಟ ಆಡಿಸ್ತೀನಿ. ಓಕೆ. ನೀವು ಅದೆಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ದೇವ್ರಿಗೆ ಗೊತ್ತು. ನೋಡಿ ಬಿಡೋಣ. ಓಕೆ, ನೀವು ಅಲ್ಲಿ ಇವಾಗ ನಂಬರ್ ಮ್ಯಾಟ್ ಮೇಲೆ ನಿಮ್ಮ ಮಗಳು ಓಡ್ತಾ ಇರಬೇಕು. ಓಕೆ, ಯಾವಾಗ ಅಂದ್ರೆ ನಿಮ್ಮ ಹೆಂಡತಿ ಇಲ್ಲಿ ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ. ಓಕೆ, ಇಲ್ಲಿ ನಿಮ್ಮ ವೈಫ್ ತುಂಬಾ ಕೆಟ್ಟದಾಗಿ ಹಾಡು ನಿಲ್ಸಿದ ಮೇಲೆ ಮ್ಯಾಟ್ ಕೆಳಗಡೆ ಆಕ್ಟಿವಿಟೀಸ್ ಇರುತ್ತೆ, ಅದನ್ನ ನೀವು ಮಾಡಿಸ್ಬೇಕು. ಓಕೆ, ಬೇಗ ಮಾಡಿಸ್ಬೇಕು. ಮಿನಿಮಮ್ 5 ಮಾಡಿಸ್ಬೇಕು. ಓಕೆ, ಓಕೆನಾ? ಓಕೆ, ರೆಡಿ? ರೆಡಿ. ಟೈಮ್ ಸ್ಟಾರ್ಟ್ಸ್ ನೌ. ಸ್ಟಾರ್ಟ್. ಚಾಂಪಿಯನ್ ನಾವೇ ಛೋಟಾ ಚಾಂಪಿಯನ್. ಚಿಕ್ಕವ್ರ ಮಸ್ತಿ ದೊಡ್ಡವ್ರ ಕುಸ್ತಿ. ಛೋಟಾ ಚಾಂಪಿಯನ್ ನಮ್ಗಂತಾನೆ ಮಾಡ್ತಾರೆ ಜನ್ಮ. ಇದು ಚಿಕ್ಕವ್ರಿಗೆ. ಓಕೆ, ಅದ್ರ ಕೆಳಗಡೆ ಮ್ಯಾಟ್ ಕೆಳಗೆ ನೋಡಿ. ಬೇಗ ಮಾಡಿ. ಉಲ್ಟಾ ನೋಡ್ರಿ, ಫೋಟೋ ನೋಡ್ತಾರು. ಬಟ್ಟೆ ಬಟ್ಟೆ ಅಮ್ಮ ಹೆಂಗಮ್ಮ ಬಟ್ಟೆ ಹೋಗಿಯೋದು? ಹಂಗೆ ಹೆಂಗ್ ಬೇಗ ಹೋಗಿ. ಬಟ್ಟೆ ಹೋಗಿ ಪುಟ್ಟ. ಬಟ್ಟೆ ಹೆಂಗ್ ಹೋಗಿಯೋದು ನಾನು? ಅಮ್ಮ ಬಟ್ಟೆ ಹೆಂಗ್ ಹೋಗಿಯೋದು? ಅಮ್ಮ ಬಟ್ಟೆ ಹೆಂಗ್ ಹೋಗಿಯೋದು? ಬಟ್ಟೆ ಹೆಂಗ್ ಹೋಗಿಯುತ್ತಾ? ಪಪ್ಪನ ಹೋಗಿಯುತ್ತಾ? ಬಟ್ಟೆ ಹೆಂಗ್ ಹೋಗಿಯೋದು? ಬಟ್ಟೆ ಹೋಗ್ದಂಗ್ ಹೋಗಿತಾರೆ. ಅಮ್ಮ ಬಟ್ಟೆ ಹೆಂಗ್ ಹೋಗಿಯೋದು? ನಾನು ನೋಡ್ಬೇಕಿಲ್ಲ. ಓಕೆ, ಇನ್ನೊಂದು ಹಾಡು ಹೇಳ್ರಿ ಬೇಗ. ಬಾ ಹಂಗೆ ಅದ್ರ ಮೇಲೆ ಬಾ. ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ಸಾಕ್ ಬಿಡು ಅಂದ್ಬಿಟ್ರು ಅವ್ರೆ. ಸಾಯಿಲ್ಲ ನಿಚ್ಚು. ಯಾಕೆ ಅಷ್ಟು ಕೆಟ್ಟದಾಗಿದೆಯಾ? ನಾನೇನು ಗೊತ್ತು, ನಿಮ್ಮ ಯಜಮಾನ್ರು ಕೇಳಿ. ಸಾಕ್ ಬಿಡು ಅಂದಿದ್ದು ಅವ್ರು. ನಾಳೆ ಅಮ್ಮ ಯಾವ್ದಾದ್ರು ಒಂದು ಹೇಳು ಅಮ್ಮ. ಬುಲ್ಬುಲ್ಲಲ್ಲಿ ಒಂದು ಇದೆಲ್ಲ ಅಮ್ಮ. ದರ್ಶನ ಏನು ಹೇಳೋದು? ಏನದು ಓದಿ ಪುಟ. ಯಾವ್ದಾದ್ರು ಒಂದು ಡೈಲಾಗ್ ಹೇಳಿಸಬೇಕು. ಪುಟ, ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ಪುಟ. ಹಲೋ ಹೇಳಮ್ಮ. ಒಂದು ಕೆಲಸ ಮಾಡಿ, ನೀವು ಆಟದ ಮನೆಗೆ ಹೋಗಿ. ಓಕೆ, ಅಲ್ಲಿ ಹೋಗಿ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಹೋಗ. ಮಕ್ಕಳು ಮಾಡ್ಲಿಲ್ಲ ಅಂದ್ರೆ ಈಗ ಅಮ್ಮ ಮಾಡ್ಬೇಕು. ಓಕೆ ಓಕೆ. ಇವಾಗ ನೀವೊಂದು ಹಾಡು ಹೇಳಿಮ್ಮ. ಹಾಡು ಹೇಳಿ ಬೇಗ. ಹಾಡು ಅಲ್ಲ, ನೀವಲ್ಲ, ಇಲ್ಲಿ ಹಾಡು ಹೇಳ್ತಾರೆ. ಓಕೆ, ನೀವು ಹಾಡು ನಿಂತ ಮೇಲೆ ಯಾವ ಮ್ಯಾಟ್ ಕೆಳಗೆ ಇರುತ್ತೆ ನೀವು ಮಾಡಿ. ಪರವಾಗಿಲ್ಲ. ನಾನಿಂದೆ ತೆರೆಯೋ ಬಾಗಿಲನು. ಸ್ಟಾಪ್. ನೀವು ಸಿಕ್ಕಾಪಟ್ಟೆ ಟೈಮ್ ತಗೋತೀರಪ್ಪ. ಏನದು? ನಾಯಿ ಬೊಗಳೋದನ್ನ ಅನುಕರಿಸಿ ತೋರಿಸಬೇಕು. ಬೊಗಳ್ರಿ. ಏನಿದು? ಕಾಲಿಂಗ್ ಬೆಲ್ ಇದ್ದಂಗಿದೆ ಅದು. ಬೌ 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 ಬೌ. ಓಕೆ, ನೆಕ್ಸ್ಟ್. ಸುರಾಂಗನಿ ಕಮಾಲಕನ. ಸ್ಟಾಪ್. ಯಾವ್ದಾದ್ರು ಒಂದು ಹಾಡು ಹೇಳಿಸಬೇಕು. ಇಷ್ಟೊತ್ತು ಕಟ್ಟ ಅನುಭವಿಸಿದ. ನೀವ್ ಹೇಳ್ರಿ. ಪೂಜಿಸಲೆಂದೇ ಹೂಗಳ ತಂದೆ ಈಗ ಅದೇ ತರ ಹೇಳಿದವರು. ದರ್ಶನ ಕೋರಿ ನಾನಿಂದೆ ತೆರೆಯೋ ಸುರಾಂಗನಿ ಕಮಾಲಕನಾವ. ಸ್ಟಾಪ್.
ನಿಂತಲ್ಲೇ 5 ಬಾರಿ ಜಂಪ್ ಮಾಡಿಸಬೇಕು. ಜಂಪ್ ಇಬ್ರು ಜಂಪ್ ಮಾಡಿ. ಓಕೆ ಗುಡ್ 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 ಸೂಪರ್ ಸಾಕ್ರಿ. ಅಮ್ಮ ಓಕೆ ಬಾ ಪುಟ. ಸೂಪರ್ ಸುಪ್ರೀಮ್ ಆಗಿ ಮಾಡಿದಿರಾ. ಓಕೆ ಮುಂದಿನ ಸುತ್ತಿಗೆ ಯಾರು ಕ್ವಾಲಿಫೈ ಆಗ್ತಾರೆ ನೋಡೋಣ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಇವಾಗ ಕಂಪಲ್ಸರಿ ಅಪ್ಪ ಆಟದ ಮನೆಗೆ ಹೋಗ್ಬೇಕು. ಓಕೆ ನಿಮ್ಮ ಮಗನ್ ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಾಸ್ಟ್ ಆಗಿ ಮಾಡಬೇಕು. ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ ಸರ್ ಓಕೆ ಓಕೆ ಡನ್. ಇವಾಗ ನೀನು ಅಲ್ಲಿ ಆಟದ ಮನೆಗೆ ಡ್ಯಾಡಿ ಜೊತೆ ಹೋಗ್ಬೇಕು. ಡ್ಯಾಡಿ ಏನ್ ಹೇಳ್ತಾರೋ ಅದನ್ನ ಬೇಗ ಮಾಡಬೇಕು. ಇಲ್ಲ ಅಂದ್ರೆ ನೀನು ಫೇಲ್. ಓಕೆನಾ? ಪಾಸ್ ಆಗ್ತೀಯಲ್ವಾ? ಓಕೆ ಓಕೆ ಡನ್. ಓಕೆ ಆಲ್ ದ ವೆರಿ ಬೆಸ್ಟ್. ಹಾಗೆ ನಾನು ನಿಮ್ಗೆ ಒಂದು ಟಾಸ್ಕ್ ಕೊಡ್ಬೇಕಂತಿದೆ. ನನಗೆ? ನಿಮಗೆ ಏನು? ನಾನು ಡ್ಯಾನ್ಸ್ ಮಾಡಿದ್ರೆ ನೀವು ಮಾಡಬೇಕು. ಡ್ಯಾನ್ಸು ಈಗ ಕಮಾನ್ ರೆಡಿ ಪ್ಲೇ ಕಮಾನ್ ಮಾಡೇ ಬಿಡೋಣ. ಅದೇನಾಗುತ್ತದು. ಡಬ್ಬ ಟೈಮಲ್ ಡಬ್ಬ ಹುಡುಗಿ ಸಿಕ್ಬಿಟ್ಲು. ಡಬ್ಬ ಅನ್ಕೊಂಡ್ ಹಂಗೆ ಡಬ್ಬ ಲಪ್ಪು ಆಗೋಯ್ತು. ಡಬ್ಬ ಅವಳು ಸಿಕ್ಕಾಗ ಡಬ್ಬ ಸ್ಮೈಲು ಕೊಟ್ಟಾಗ ಡಬ್ಬ ಎಕ್ಸ್ಚೇಂಜ್ ಆದಾಗ ಡಬ್ಬ ಲಪ್ಪು ಹುಟ್ಟಾಗ ಮೂಡು ಡಬ್ಬ ಹಾಡು ಡಬ್ಬ ಎಲ್ಲ ಡಬ್ಬ ಡಬ್ಬ ಸಾಂಗ್ ಡಬ್ಬ ಸಾಂಗ್ ಡಬ್ಬ ಡಬ್ಬ ರೋಡಲ್ ಡಬ್ಬ ಟೈಮಲ್ ಡಬ್ಬ ಹುಡುಗಿ ಸಿಕ್ಬಿಟ್ಲು. ಡಬ್ಬ ಅನ್ಕೊಂಡ್ ಹಂಗೆ ಡಬ್ಬ ಲಪ್ಪು ಆಗೋಯ್ತು. ಡಬ್ಬ 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 ಡಬ್ಬುದೊಳಗೆ ನನ್ನ ಹಾಟು ಐತೆ ಮುಚ್ಚಳ ಹಾಕಿ ಇಟ್ಕೋ ಅದನ್ನ. ಡಬ್ಬುದ ಮೇಲೆ ಡಬ್ಬ ಇಟ್ಟು ನೋಡು ನನ್ನನ್ನ ಡಬ್ಬ ಡಬ್ಬ ಅನ್ಕೊಂಡೆ ಬರ್ದ ಒಂದಿನ. ಡಬ್ಬ ನಂಡಬ್ಬ ನಾ ಡಬ್ಬ ನಿನ್ ಡಬ್ಬ ಎಲ್ಲ ಡಬ್ಬ ಸೇರ್ಕೊಂಡು ಆಯ್ತು ಒಂದು ಸಾಂಗ್. ಡಬ್ಬ ಸಾಂಗ್ ಡಬ್ಬ ಸಾಂಗ್ ಡಬ್ಬ ರೋಡಲ್ ಡಬ್ಬ ಟೈಮಲ್ ಡಬ್ಬ ಹುಡುಗಿ ಸಿಕ್ಬಿಟ್ಲು. ಡಬ್ಬ ಡಬ್ಬ ಅನ್ಕೊಂಡ್ ಹಂಗೆ ಡಬ್ಬ ಲಪ್ಪು ಆಗೋಯ್ತು. ಡಬ್ಬ 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 ನಾನು ಸ್ಟೆಪ್ ಹೇಳ್ಕೊಡ್ತೀನಿ, ಅದನ್ನ ನೀವು ಮಾಡ್ಬಿಡಿ. ಓಕೆ ಎಲ್ಲ ಗಂಡಂದ್ರು ಕಲಿಬೇಕಾಗಿರೋದು. ಓಕೆ ಇಲ್ಲಿ ಬನ್ನಿ ಇಲ್ಲಿ. ಓಕೆ ನೀವು ನಿಂತ್ಕೊಳ್ಳಿ. ಈಗ ನೀವು ಹೆಂಡತಿ, ನಾನು ಗಂಡ. ಇದನ್ನ ನೀವು ಕಲಿಬೇಕು. ಹೊಡೀರಿ ಇಲ್ಲಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಇದಕ್ಕೋಸ್ಕರ ನಿಮಗೆ ಸನ್ಮಾನವನ್ನು ಮಾಡ್ತಾ ಇದೀವಿ. ಕ್ಲಾಪ್ ಮಾಡಿ ಕೈ ಮೇಲೆ ಕ್ಲಾಪ್ ಮಾಡಿ. ಯಾರು ಹೇಳ್ಕೊಟ್ಟಿದ್ದೆ ನಿಮಗೆ ಡ್ಯಾನ್ಸು? ಹತ್ರ ಬನ್ನಿ. ಫಸ್ಟು ಟೀಚರೇ ನಮ್ಮ ತಾಯಿ ಸರ್. ಹಾಂ ಶಾಬಾಷ್. ನೀವು ಡ್ಯಾನ್ಸ್ ಮಾಡಿದ್ದೀರಾ? ಓಕೆ. ಆಮೇಲೆ ನನ್ನ ಮಿರರೇ ನನ್ನ ಗುರು. ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಈಗ. ವೆರಿ ಗುಡ್. ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮದೇ ಇದೆ, ಚಿಕ್ಕಮಗಳೂರು ಮೂಡಿಗೆರೆ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಓಕೆ ವೆರಿ ಗುಡ್ ಸೂಪರ್. ಅಂತ ನನ್ನನ್ನು ಡ್ಯಾನ್ಸ್ ಮಾಡಿಸ್ಬಿಟ್ರಿ. ಪರವಾಗಿಲ್ಲ ನಮ್ಮ ಡ್ಯಾನ್ಸು ಸೂಪರ್ ಸರ್. ಓ ನೀವಿಬ್ರು ಒಂದಾಗ್ಬಿಟ್ರಾ? ಯಾವತ್ತಿದ್ರು ನಾವು ಒಂದೇ. ಓಕೆ ಸರಿ, ಇವಾಗ ನೀವು ನಿಮ್ಮ ಮಗನ ಆಟದ ಮನೆ ಕರ್ಕೊಂಡೋಗಿ. ಓಕೆ ಸರ್, ನಾವೆಲ್ಲ ಆಟ ಆಡಿಸ್ತೀವಿ. ಓಕೆ ನವೇಶ್ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆಟದ ಮನೆ ನೋಡೋಣ. ಆಟದ ಮನೆ ಪ್ಲೇಸ್. ಇವತ್ತವ್ರೆ ನೀವು ಮಿನಿಮಮ್ 5 ಅಲ್ಲಿ ಆಕ್ಟಿವಿಟೀಸ್ನ ನೀವು ಮಾಡಿಸ್ಬೇಕು. ಆಕ್ಟಿವಿಟೀಸ್ ಎಲ್ಲಿದೆ ಅಂದ್ರೆ ಆ ನಂಬರ್ ಮ್ಯಾಟ್ ಇದೆ ಅಲ್ಲ? ಗೊತ್ತಾಯ್ತು ಸರ್. ನಂಬರ್ ಮ್ಯಾಟ್ ಕೆಳಗಡೆ ಒಂದೊಂದು ಆಕ್ಟಿವಿಟಿ ಇದೆ. ಆದ್ರೆ ಆಕ್ಟಿವಿಟಿ ಚೂಸ್ ಮಾಡೋದು ಹೆಂಗೆ ಅಂದ್ರೆ, ನಿಮ್ಮ ವೈಫ್ ಇಲ್ಲಿ ಸಮುದ್ರ ಕಂಠದಿಂದ ಆಡ್ತಾರೆ. ಅವ್ರು ಎಲ್ಲಿ ನಿಲ್ಲಿಸ್ತಾರೆ ಅಲ್ಲಿವರೆಗೂ ನಿಮ್ಮ ಮಗನ್ನ ನಂಬರ್ ಮ್ಯಾಟ್ ಮೇಲೆ ಓಡೋದಕ್ಕೆ ಹೇಳಿ. ಹಾಡ್ ನಿಂತ ಮೇಲೆ ಆ ನಂಬರ್ ಮ್ಯಾಟ್ ಮೇಲೆ ನಿಲ್ಬೇಕು, ಯಾವ್ದಾದ್ರು ನಂಬರ್ ಮ್ಯಾಟ್ ಮೇಲೆ. ಓಕೆ ಸರ್. ಅದ್ರ ಕೆಳಗಡೆ ಏನ್ ಆಕ್ಟಿವಿಟಿ ಇದೆ ಅದನ್ನ ನೀವು ಮಾಡಿಸ್ಬೇಕು. ಆದ್ರೆ ಒಂದು ರಿಕ್ವೆಸ್ಟ್ ಸರ್ ನಿಮ್ಮ ಹತ್ರ. ಏನು? ನಮ್ಮ ಮಿಸ್ಸಸ್ ಹಾಡ್ನ ಬೇಗ ನಿಲ್ಲಿಸ್ಬಿಡಿ ಸರ್.
ಬೇಗ ನಿಲ್ಲಿಸ್ಬಿಟ್ಟಿನ. ಹೌದು ಸರ್. ಇಲ್ಲಾಂದ್ರೆ ನಮ್ಮ ಉಸಿರು ನಿಂತೋಗುತ್ತೆ ಅಂತ. ಹೌದು ಸರ್. ಹಂಗೆಲ್ಲ ಆಗಲ್ಲ. ಮಿನಿಮಮ್ 2 ಲೈನ್ ಹೇಳ್ಬೇಕು. ಅಕಸ್ಮಾತ್ ಇವ್ರು ಹೇಳಿಲ್ಲ ಅಂದ್ರೆ ನೀವ್ ಯಾರಾದ್ರೂ ಕಂಟಿನ್ಯೂ ಮಾಡ್ಬೇಕು. ಅಪ್ಪ ಓಕೆನಾ? ಓಕೆ ಸರ್. 1 2 3 ಸ್ಟಾರ್ಟ್. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ಮೇಲೆ ಹೋಗ್ಬೇಕು. ಸ್ಟಾಪ್. ನೋಡಿ ನಂಬರ್ ಮ್ಯಾಟ್ ಕೆಳಗೆ ಏನಿದೆ ನೋಡಿ, ಮಾಡಿಸಿ ಓದಿ. ಮಗು ಅಂಬೆಗಾಲಲ್ಲಿ ನಮ್ಮ ಸುತ್ತ ಒಂದು ಸುತ್ತು ಬರಬೇಕು. ಅಯ್ಯೋ ರಾಮ್ರೆ, ಒಂದು ರೌಂಡ್ ಹೊಡ್ಸಿ ಅಂಬೆಗಾಲಲ್ಲಿ. ಅಂಬೆಗಾಲ ಹೆಂಗೆ? ಅಂಬೆಗಾಲ ನಾನಾ? ನೀವು ಜೊತೆಲಿ ಮಗು ಜೊತೆಲಿ ಬನ್ನಿ. ಹೋಗಿ ಬೇಗ. ನೋಡ್ಬೋದು. ಬೇಗ ಫಾಸ್ಟ್ ಬೇಗ ಫಾಸ್ಟ್ ಆಗಿ ಮಾಡೋದು. ಸಾಕು. ಸೆಕೆಂಡ್ ಸಾಂಗ್ ಸ್ಟಾರ್ಟ್. ಮತ್ತೆ ಓಡಿಸಿ. ನೆಕ್ಸ್ಟ್. ಬಾರೋ ರಸಿಕ ಬಾ ಎನ್ನ ಈ ತಳಕ. ಮ್ಯಾಟ್ ಮೇಲೆ ಹೊಡಿ. ಸ್ಟಾಪ್. ನೋಡಿ ಏನಿದೆ ಅದ್ರ ಕೆಳಗೆ. ಬೇಗ ಟೈಮ್ ಓಡ್ತಾ ಇದೆ. ಮ್ಯಾಟ್ ಕೆಳಗೆ ಏನಿದೆ ಅಜ್ಜು ಬೇಗ ಫಾಸ್ಟ್ ಆಗಿ ನೋಡು. ಅದ್ ಬಿಡು. ಮಗು ನಿಮ್ಮ ತಲೆ ಬಾಚಬೇಕು. ಬಾಚಿ ಮಗನೇ ಬೇಗ. ತುಂಬಾ ಈಸಿ. ವೆರಿ ಈಸಿ. ಓಕೆ ಸಾಂಗು ಹೇಳಮ್ಮ. ನಿಸರ್ಗಕ್ಕೆ ಬಂದರೆ ಹೃದಯದ ಗತಿ ಏನು ಹೇಳು ನೀನು. ಸಖತ್ತಾಗವಳೆ. ಸ್ಟಾಪ್. ಬನ್ನಿ ನೋಡಿ ಬೇಗ ಫಾಸ್ಟ್ ಆಗಿ ನೋಡು. ಫಾಸ್ಟ್ ಆಗಿ ಮಗುವಿಗೆ ಕೈಲಿ ಒಂದು ರೈಮ್ಸ್ ಹೇಳಿಸಬೇಕು. ಯಾವ್ದು ಹೇಳಿ. ಜಾನಿ ಹೇಳಿ. ಸಂಜು ಮತ್ತು ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ಸ್ಟಾಪ್. ನೆಕ್ಸ್ಟ್ ಪಕ್ಕದಲ್ಲಿರೋ ಮ್ಯಾಟು. ಬೇಗ ನಿಮ್ಮ ಮಗು ನಿಮಗೆ 3 ಬಾರಿ ಡಿಚ್ಚಿ ಹೊಡೆಯಬೇಕು. ಡಿಚ್ಚಿ ಕೊಡಿ. 1 2 3 ಓಕೆ. ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚನೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ಬೇಗ ಫಾಸ್ಟ್. 5 ಸೆಕೆಂಡ್ ಒಂಟಿ ಕಾಲಲ್ಲಿ ನಿಲ್ಲಬೇಕು. ಒಂಟಿ ಕಾಲಲ್ಲಿ ನಿಲ್ಲಬೇಕು. ಯಾರು ನೀವು ಮಗನ ಕೈಯಲ್ಲಿ ನಿಲ್ಲಿಸ್ಕೋಬೇಕು. ಒಂಟಿ ಕಾಲಲ್ಲಿ ನಿಲ್ಲಿ. ಒಂಟಿ ಕಾಲಲ್ಲಿ 1 2 3 4 5 ಸ್ಟಾಪ್. ಎಷ್ಟು 5 ಆಯ್ತಾ? ಅನ್ನಿಸುತ್ತಿದ್ದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಓಡ್ಬಾ ಬೇಗ ಟೈಮ್ ಹೋಗ್ತಿದೆ. ಬೈಲಿ ಓಡ್ಬಾ. ಕಮಾನ್ ಫಾಸ್ಟ್. ಮತ್ತೆ ವಾಪಸ್ ಹೋಗಿ ಕೂತ್ಕೋ. ಅಷ್ಟೇ ಆಟ ಮುಗೀತು. ಸಖತ್ ಫಾಸ್ಟ್ ಅವನ್ನ. ವೆರಿ ಗುಡ್. 25 ನಿಮಿಷ ಬೆಂಚಾಗಿನಿ. ತುಂಬಾ ಚೆನ್ನಾಗಿ ಆಡಿದ್ರಿ. ಕೂತ್ಕೊಳ್ಳಿಪ್ಪ ಪ್ಲೀಸ್. ಈಗ ಮಂಗಳೂರಿನ ದಂಪತಿಗಳು 2ನೇ ಸುತ್ತು ಜಂತರ್ ಮಂತರ ಆಡೋದಕ್ಕೆ ರೆಡಿ ಆಗಿದ್ದೀರಾ? ಓಕೆ. ಸೊ ಪ್ರಶಾಂತ್, ನೀವು ನಿಮ್ಮ ಮಗಳನ್ನ ಕಂಪಲ್ಸರಿ ಆಟದ ಮನೆ ಕರ್ಕೊಂಡು ಹೋಗ್ಬೇಕು. ಓಕೆ. ಸುಪರ್ಣ ಅವರೇ, ನೀವು ಇಲ್ಲಿ ಇರಬೇಕು. ಏನ್ ಮಾಡ್ಬೇಕು ಅಂತ ನೀವು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ. ಮಜಾ ಮಾಡಿ. ಓಕೆ ಬನ್ನಿಪ್ಪ. ಆಟದ ಮನೆಯಲ್ಲಿ ಎಲ್ಲ ತಯಾರಾಗಿದೆ. ಈಗ ನಿಮ್ಮ ಯಜಮಾನರನ್ನ ಕರೆಸ್ಬಿಡೋಣ. ಬನ್ನಿಪ್ಪ. ಓಕೆ ರೆಡಿನಾ? ರೆಡಿ. ಓಕೆ ಸ್ಟಾರ್ಟ್. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರು ನುಗ್ಗೋತಿ ಅಲ್ಲ. ಸ್ಟಾಪ್. ಸ್ಟಾಪ್. 7 ನೋಡಿ. ಮ್ಯಾಟ್ ಕೆಳಗೆ ಏನಿದೆ ನೋಡಿ. ಅವ್ರು ಛೋಟಾ ಚಾಂಪಿಯನ್ ಅಂತಾರೆ. ಈಗ ಛೋಟಾ ಚಾಂಪಿಯನ್ ಉಲ್ಟಾ ನೋಡ್ರಿ. ಕತ್ತೆ ಕೂಗುದು ಅನ್ನೋದು ಅನುಕರಿಸಿ ತೋರಿಸಬೇಕು. ಇದ್ಯಾವ್ದು? ಇದು ಕ್ರಾಸ್ ಬ್ರೀಡ್ ಕತ್ತೆ ಇದು. ಓಕೆ ಸಾಂಗ್ ಹೇಳ್ರಿ. ಈ ಕಡೆ ತಿರ್ಕೊಳ್ರಿ. ಒಂದೇ ಉಸಿರಂತೆ ಇಂದು ನಾನು ನೀನು ಅಲ್ಲ, ಇನ್ನು ನೀನೇ ನಾನು, ನಾನೇ ನೀನು. ಸ್ಟಾಪ್. 10 ಸೆಕೆಂಡ್ ನಗಿಸಬೇಕು. ನಗಿಸಿ. ಈಗ
ನನರ ಎರಡು ನನರ ನೆಕ್ಸ್ಟ್ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಸ್ಟಾಪ್. ನಿಮ್ಮ ಮಗುವಿನ ಕೈಯಲ್ಲಿ ಬೆಲ್ಲಿ ಡ್ಯಾನ್ಸ್ ಮಾಡಿಸಬೇಕು. ಡ್ಯಾನ್ಸ್ ಮಾಡಿ ನೀವು ಮಾಡಿ ತೋರಿಸ್ರಿ. ಅಣ್ಣಮ್ಮ ಡ್ಯಾನ್ಸ್ ಅಲ್ಲ. ನಿಲ್ಲೆ ನಿಲ್ಲೆ ಓಕೆ, ಕಡೆ ಸುತ್ತಿಗೆ ಕ್ವಾಲಿಫೈ ಆಗ್ತಿರಲ್ವ ನೋಡೋಣ. ಓಕೆ, ಅಡ್ರೆಂಡ್ಲು. ಓಕೆ, 4 ಜೋಡಿಗಳು ಅವರ ಕಂದಮ್ಮಗಳ ಜೊತೆ ಆಟವನ್ನು ಮುಗಿಸಿದ್ರಾ? ಹೇಗಿತ್ತು ಆಟ? ಸೂಪರ್ ಸೂಪರ್. ಈಗ ನೀವು 4 ಜನರಲ್ಲಿ ಯಾರು ಹೈಯೆಸ್ಟ್ ಟೈಮ್ ಅಂದ್ರೆ ಫಾಸ್ಟೆಸ್ಟ್ ಟೈಮ್ ಮಾಡಿರ್ತೀರಾ ಅವರು ವಿಲ್ ಕ್ವಾಲಿಫೈ ಫಾರ್ ಆರ್ ಲಾಸ್ಟ್ ರೌಂಡ್. ದಟ್ ಈಸ್ ಅದೃಷ್ಟ ಅಥವಾ ನಿಮ್ಮಿಷ್ಟ. 5,000ದಿಂದ 50,000ವರೆಗೂ ಗೆಲ್ಲುವಂತ ಒಂದು ಅವಕಾಶ ಫಾರ್ ಯುವರ್ ಕಿಡ್ಸ್ ಎಜುಕೇಶನ್ ಫಂಡ್. ಓಕೆ, ಈಗ ನಾವು ಎಲ್ಲಿಂದ ಶುರು ಮಾಡೋಣ ಅಂದ್ರೆ ನಮ್ಮ ಮಂಗಳೂರು ದಂಪತಿಗಳಿಂದ ಶುರು ಮಾಡೋಣ. ಓಕೆ, ಸ್ಪರ್ಶ ಅವರ ಮಮ್ಮಿ ಡ್ಯಾಡಿ ಅಂತೂ ಇಂತೂ ಏನೇನೋ ಮಾಡಿ ಪಾಪ ಆಟವನ್ನು ಮುಗಿಸಿದ್ದಾರೆ. ನೀವು 2ನೇ ಸುತ್ತಿನಲ್ಲಿ ತಗೊಂಡಂತಹ ಸಮಯ ಕಂಪ್ಲೀಟ್ ಮಾಡೋದಕ್ಕೆ ಈಸ್ 4 ನಿಮಿಷ 53 ಸೆಕೆಂಡ್ಗಳು. ಆ ಮೌಲಿಕ ನೀನು ಮಾತ್ರ ಸೂಪರ್ ಕಂದ, ನಂಗೆ ತುಂಬಾ ಇಷ್ಟ ಆಗಿದೆ. ಯಾಕೆಂದ್ರೆ ನಿಮ್ಮಪ್ಪ ಏನು ಹೇಳಿದ್ರು ನೀನು ಮಾಡಲಿಲ್ಲ, ನಂಗೆ ಅದೇ ಖುಷಿಯಾಗಿದೆ. ಗುಡ್ ಗರ್ಲ್, ನೀನು ಗುಡ್ ಗರ್ಲ್. ಸೊ ಅದಕ್ಕೆ ನಿನಗೆ ನಾನು ಸ್ಪೆಷಲ್ ನಿನಗೆ ಒಂದು 10 ಚಾಕ್ಲೇಟ್ಸ್ ಕೊಡ್ತೀನಿ, ಆದರೆ ಟೈಮಿಂಗ್ ಕೊಡೋದಕ್ಕಾಗಲ್ಲ. ಓಕೆನಾ? ಓಕೆ, ಅಷ್ಟೇ ಚಿನಿ. ಸೊ ನೀವು ಕಂಪ್ಲೀಟ್ ಮಾಡದೇ ಇರೋದ್ರಿಂದ ನಾವು ಟೈಮನ್ನು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಬಟ್ ವಂಡರ್ಫುಲ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನೀನು ಕೂತ್ಕೊಂಡ್ರೆ ಸ್ಟೈಲೇ ಕಾಣಲ್ಲ. ಸೂಪರ್ ಕಾಣಲ್ಲ. ಒಂದು ಸ್ಟೈಲ್ ಮಾಡಿ ಹೇಳಿದೆಲ್ಲ ನಾವು ಮಾಡ್ಬೇಕು ಅವಾಗಲ್ಲ ನಂಗಿತ್ತು. ಓಕೆ ಸರಿ, ನೀವು ಸುಗತ್ಗೋಸ್ಕರ ಆಡಿದ್ರಿ, ಸೂಪರ್ ಆಗಿ ತುಂಬ ಕೆಡರಾಗಿ ನೀವು ಆಡಿದ್ರಿ. ಅದು ತುಂಬ ಚೆನ್ನಾಗಿತ್ತು. ನೀವು 2ನೇ ಸುತ್ತಿನಲ್ಲಿ ತಗೊಂಡಂತಹ ಸಮಯ 2 ನಿಮಿಷ 39 ಸೆಕೆಂಡ್ಗಳು. ಈಗ ಕಮಿಂಗ್ ಡೌನ್ ಟು ಶಿಖರ. ಪಾಪ ತುಂಬ ಡಲ್ ಆಗಿಬಿಟ್ಟಿದ್ದಾಳೆ, ಅವಳಿಗೆ ಸ್ವಲ್ಪ ಸುಸ್ತಾಗಿದೆ. ಆದರೂ ಸೆಕೆಂಡ್ ರೌಂಡಲ್ಲಿ ತುಂಬ ಫಾಸ್ಟಾಗಿ ಮಾಡಿದ್ಲು. ನೀವು ಸೂಪರ್ ಮಾಡಿಸಿದ್ರಿ, ನಂಗೆ ಅದು ಭಾಳ ಖುಷಿ ಆಯಿತು. ನೀವು 2ನೇ ಸುತ್ತಿನಲ್ಲಿ ತಗೊಂಡಿರುವಂಥ ಸಮಯ 2 ನಿಮಿಷ 41 ಸೆಕೆಂಡ್. ಕಡೆಯ ಸುತ್ತು ನಾನು ಆಗ್ಲೇ ಹೇಳಿದಾಗೆ 5,000ರಿಂದ 50,000 ರೂಪಾಯಿ ಗೆಲ್ಬಹುದು. ಸುಗತ್ಗೋಸ್ಕರ ನೀವು ಆಡ್ಬೋದು. ಅದೃಷ್ಟ ಅಥವಾ ನಿಮ್ಮಿಷ್ಟ. ಆರ್ ಯು ರೆಡಿ? ಓಕೆ, ಲೆಟ್ಸ್ ಪ್ಲೇ ಅದೃಷ್ಟ ಅಥವಾ ನಿಮ್ಮಿಷ್ಟ. ಆಟದ ಮನೆಯಲ್ಲಿ ಒಂದಷ್ಟು ಆರ್ಟಿಸ್ಟ್ಗಳ ಹೀರೋಗಳ ಒಂದು ಫೋಟೋಗಳಿದೆ. ಓಕೆ ಓಕೆ. ಸೊ ಇಲ್ಲಿ ಚಾಯ್ಸಸ್ 9 ಚಾಯ್ಸ್ ಇದೆ. ಪ್ರತಿಯೊಂದು ಹೀರೋಯಿನ ಫೋಟೋ ಹಿಂದೆ ಒಂದು ನಂಬರ್ ಇದೆ. ಯಾರ ಹಿಂದೆ ಯಾವ ನಂಬರ್ ಇದೆ ಗೊತ್ತಿಲ್ಲ. ಇಟ್ ಇಸ್ ನಾಟ್ ಇನ್ ಆರ್ಡರ್. ಇಟ್ ಮೈಟ್ ಬಿ ಇನ್ ಆರ್ಡರ್, ನನ್ಗೆ ಗೊತ್ತಿಲ್ಲ. ಓಕೆ, 5,000, 10,000, 15, 20, 25, 30, 40, 50 ಪ್ಲಸ್ ಸೃಜನ್ ಮೊಮ್ಮ ಕಾರ್ಡ್. ಸೊ ನಿಮ್ಮ ಮಗು ಬಂದು ಯಾವ ಫೋಟೋನ ಮುಟ್ಟುತ್ತೆ ಆ ನಂಬರನ್ನು ನೀವು ಚೂಸ್ ಮಾಡ್ಕೋಬೇಕು. ಸರಿ, ಈಗ ನಿಮ್ಮ ಮಗನ್ನ ಕರ್ಸೋಣ. ಸುಗತ್ ಬಾರ ಒಳಗೆ. ಪಿಂಕಿ, ನಾವು ಹೇಳಿದಾಗ ಬರೀ ಒಂದು ಫೋಟೋ ತಗೊಂಬಂದು ನಿನ್ ಕೈ ಕೊಡ್ಬೇಕು. ನೀನ್ ಆ ಫೋಟೋ ತಿರುಗಿಸಿದ್ರೆ ಅದ್ರ ನಂಬರ್ ಇರುತ್ತೆ, ಅದನ್ನ ತೋರಿಸ್ಬೇಕು. ಓಕೆನಾ? ರೆಡಿನಾ? ರೆಡಿ? ಅದೃಷ್ಟ ಅಥವಾ ನಿಮ್ಮಿಷ್ಟ. ಆಲ್ ದ ವೆರಿ ಬೆಸ್ಟ್. ಉಪೇಂದ್ರ ಅವರು ಎತ್ಕೊಂಡ್ಬಿಡಮ್ಮ. ನಂಬರ್ 4 ಹಿಂದೆ ಯಾವ ಮೊತ್ತ ಇದೆ ನೋಡೋಣ. 15,000 rupees. ಏನ್ ಮಾಡ್ತೀರಾ? ಯು ವಾಂಟ್ ಟು ಟೇಕ್ ಅನದರ್ ಚಾನ್ಸ್ ಆರ್ 15,000 ಸಾಕಾ? ಇನ್ನೊಂದು ಚಾನ್ಸಾ? ಓಕೆ, ಸೊ 15,000 ಇಲ್ಲಿಗೆ ಫ್ರೀಸ್ ಆಗುತ್ತೆ. ನಿಮ್ಗೆ 15,000 ಸಿಗಲ್ಲ. ಪಿಂಕಿ, ಇನ್ನೊಂದು ಫೋಟೋ ಯಾವ್ದು ಸೆಲೆಕ್ಟ್ ಮಾಡ್ತಾನೆ ಕೇಳೋಂಗೆ. ತಾಂಬರ ಕೇಳು. ಯಾವ ಫೋಟೋ ಅದು? ಅಪ್ಪು ಅವರು 9ರಿಂದ ಯಾವ್ದಿದೆ ನೋಡಿ. 20,000 ಆಗಿದೆ. ಅದೃಷ್ಟ ಅಥವಾ ನಿಮ್ಮಿಷ್ಟ. ಆದರೆ ನಿಮ್ಮ ಅದೃಷ್ಟನ ಸೆಲೆಕ್ಟ್ ಮಾಡೋದು ನಿಮ್ಮ ಮಗ. ಯು ವಾಂಟ್ ಟು ಗೋ ವಿತ್ 20,000 or take another chance? ಇನ್ನೊಂದು ಚಾನ್ಸ್. ಓಕೆ ಪಿಂಕಿ, ಕೇಳಮ್ಮ ಯಾವ ಹೀರೋ ಬೇಕು ಅಂತ. ನೆಕ್ಸ್ಟ್ ಯಾವ್ದು ಬೇಕು? ತಗೊಂಬ. ಆಗ್ತದೆ, ತಗೊಂಬ.
ವಿಷ್ಣು ಸರ್ ಓಕೆ ನಂಬರ್ 7 ಲಕ್ಕಿ ನಂಬರ್ 7 ಹೌದು ಸರ್ ಹೌದಾ ನಮ್ಮ ತಾಯಿ ಲಕ್ಕಿ ನಂಬರ್ ಬನ್ರಿ ನೀವು ಹೊಡಿರಿ ಜೋರ ಹೊಡಿಬೇಡಿ ಮೆತ್ತು ಹೊಡಿರಿ ಓಕೆ 1 ನಿಮಿಷ 20,000 ಹೊಡಿರಿ ಸರಿಗೆ 5,000 ಸೊ ಈಗ ಲಾಸ್ಟ್ ಚಾನ್ಸ್ ಇದೆ ಆಬ್ವಿಯಸ್ಲಿ ನೀವು ಇನ್ನೊಂದು ಚಾನ್ಸ್ ತಗೋಬೇಕು ಯಾಕಂದ್ರೆ ಇದಕ್ಕಿಂತ ಜಾಸ್ತಿ ಅಮೌಂಟ್ ಇರೋದು ಆದ್ರೆ ಯಾವ ನಂಬರ್ ಸೆಲೆಕ್ಟ್ ಮಾಡ್ತಾನೆ ಅಂತ ನೋಡೋಣ ಯಾವ್ದು ಬೇಕಪ್ಪ ನೋಡು ಅಷ್ಟಿದೆ ಅಲ್ಲಿಂದ ಇಲ್ಲಿ ತನಕನೂ ಇದೆ ಆಲ್ ದ ವೆರಿ ಬೆಸ್ಟ್ ಲಾಸ್ಟ್ ಚಾನ್ಸ್ ತಗೊಂಬ ಅಂಬರೀಶ್ ಅವರನ್ನ ಸೆಲೆಕ್ಟ್ ಮಾಡಿದಾನೆ ಅಂಬರೀಶ್ ಸರ್ 2ರ ಹಿಂದೆ ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ಇರೋದು ಕೇವಲ 5,000 ರೂಪಾಯಿ ಹೌದು ಸರ್ 10,000 ಬಂದ್ರೂ ಖುಷಿ ಪಡ್ಬೇಕು ಹೌದು ಸರ್ ಎಷ್ಟು ಬರುತ್ತೆ ನೋಡಿ ಎಷ್ಟು ಬಂದ್ರು ಸಾಕು 2000 ಪಿಗ್ಗೆ ಆಲ್ ದ ಬೆಸ್ಟ್ ಹೇಳೋ ಆಲ್ ದ ವೆರಿ ಬೆಸ್ಟ್ ಅಜ್ಜು ಥ್ಯಾಂಕ್ ಯು ಓಕೆ 2ರ ಹಿಂದೆ ಯಾವ ಮೊತ್ತ ಇದೆ 40,000 ಒಬ್ಬೊಬ್ರೊಳಗೂ ಇರ್ತಾನೊಬ್ಬ ಚೋಟ ಚಾಂಪಿಯನ್ ನಮ್ಗಂತಾನೆ ಮಾಡ್ತಾರೆ ಸೃಜನ್ ವೀಕ್ಷಕರೇ ಇನ್ನೊಂದು ವಿಶೇಷ ಸೂಚನೆ ನಮ್ಮ ಚೋಟಾ ಚಾಂಪಿಯನ್ ಅಲ್ಲಿ ಒಂದು ವಿಶೇಷ ಕಾಂಟೆಸ್ಟ್ ಅನ್ನ ಮಾಡ್ತಾ ಇದೀವಿ ಅದರ ಹೆಸರೇ ಚೋಟಾ ಸ್ಟಾರ್ ಅಂತ ನಿಮ್ಮ ಮನೆಯಲ್ಲಿ ಚೋಟಾ ಚಾಂಪಿಯನ್ಸ್ ಅಂದ್ರೆ 2ರಿಂದ 3.5 ವರ್ಷದ ಒಳಗಿನ ಮಕ್ಕಳಿದ್ರೆ ಅವರ ಒಂದು ವಿಡಿಯೋವನ್ನು ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ಹ್ಯಾಂಡಿ ಕ್ಯಾಮಲ್ಲಿ ಶೂಟ್ ಮಾಡಿ ನಮಗೆ ಕಳಿಸ್ಬೋದು ದಿ ಬೆಸ್ಟ್ ಯಾವ ವಿಡಿಯೋ ಸೆಲೆಕ್ಟ್ ಆಗುತ್ತೆ ಅವರಿಗೆ ಒಂದು ಬಹುಮಾನ ಇರುತ್ತೆ ಹಾಗೆ ಡೈರೆಕ್ಟ್ ಆಗಿ ನಮ್ಮ ಚೋಟಾ ಚಾಂಪಿಯನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಸುವರ್ಣಾವಕಾಶ ಸಿಗುತ್ತೆ ಸೊ ಮೊಬೈಲ್ ತಗೊಳ್ಳಿ ಶೂಟ್ ಮಾಡಿ ಕ್ಯೂಟ್ ಆಗಿರೋ ವಿಡಿಯೋಸ್ನ ಕಳಿಸಿ ನೀವು ಕಳಿಸಬೇಕಾಗಿರೋ ವಿಳಾಸ ಇಲ್ಲಿದೆ ಛೋಟಾ ಚಾಂಪಿಯನ್ ವಿಭಾಗ ಜಿ ಕನ್ನಡ ನಂಬರ್ 39 ಯುನೈಟೆಡ್ ಮ್ಯಾನ್ಷನ್ 3ನೇ ಮಹಡಿ MG ರಸ್ತೆ ಬೆಂಗಳೂರು 560001 ಹಬ್ಬದ ವಿಶೇಷ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾ ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮ್ ರಾಜ್ ಧೋತಿ ಮತ್ತು ಶರ್ಟ್ಸ್ ಅರ್ಪಿಸುವ ಚೋಟಾ ಚಾಂಪಿಯನ್ ಚಿಕ್ಕವ್ರ ಮಸ್ತಿ ದೊಡ್ಡವ್ರ ಕುಸ್ತಿ ಸೀಸನ್ 2 ಪವರ್ಡ್ ಬೈ ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಲಿಮಿಟೆಡ್